ಈಗ ಸಿಂಪ್ಲಿಫಿಕೇಶನ್ ನೋಡಾಕತ್ತೀನಿ. ಅಲ್ಲಿ ಏನಾದ್ರು ನಿಮ್ಗೆ ಡೌಟ್ಗಳು ಅದಾವ? ಈಗ ಘಾತಾಂಕಗಳಿರ್ಲಿ ಏನೇ ಇರ್ಲಿ, ನಾವೇನ್ ಮೊದಲು ನೋಡಿದ್ವಿಲ್ಲ, ಈಗ ಘಾತಾಂಕಗಳ ಬಗ್ಗೆ ನೋಡಿದ್ವಿ, ಬೀಜಗಣಿತ ಚಾಲೂ ಮಾಡೋಕ್ಕಿಂತ ಮುಂಚೆ ಭಿನ್ನ ರಾಶಿಗಳ ಬಗ್ಗೆ ನೋಡಿದ್ವಿ, ಆಮೇಲೆ ಫ್ಯಾಕ್ಟರೈಸೇಷನ್ ಅಥವಾ ಅಪವರ್ತಿಸುವುದನ್ನ ನೋಡಿದ್ವಿ, ಹೆಂಗ ಅಪವರ್ತನಗಳನ್ನ ಮಾಡ್ಕೊಳ್ಳೋದು ಅಂತ ಹೇಳಿ, ಏನವ ಅಪವರ್ತನಗಳಂತ. ಸೊ ಆ ರೀತಿ ಈಗ ಇಲ್ಲೆಲ್ಲ ಅವೆಲ್ಲ ಯೂಸ್ ಆಗಾಕತ್ತವ. ಈಗ ಎಲ್ಲವೂ ಇಲ್ಲಿ ಯೂಸ್ ಆಗ್ತಾವು. ಏನಾದ್ರು ನಿಮ್ಗೆ ಡೌಟ್ ಐತಿ? ಈಗ ಇನ್ನೊಂದು, ಈಗ ನಾನು ಏನ್ ನೋಡ್ತೀನಿ ಅಂದ್ರ, ಈಗ ಬೀಜೋಕ್ತಿಗಳನ್ನ ಸಂಕ್ಷೇಪ ಮಾಡೋದಂತೂ ನೋಡಿದ್ವಿ ನಾವು. ಆಮೇಲೆ ಸಮೀಕರಣ ಏನು ಅನ್ನೋದನ್ನ ಹೇಳಿದ್ನ ನಿಮ್ಗೆ. ಸಮೀಕರಣ ಅಂದ್ರೆ ಏನು ಅನ್ನೋದು ಹೇಳಿದ್ನಿಲ್ಲ? ಹಾ, ಸಮೀಕರಣ ಅಂದ್ರ ಈಗ ನಾವೇನ್ ನೋಡೋಣ, ಇವತ್ತಿನ ಕ್ಲಾಸ್ ಒಳಗೆ ಮುಖ್ಯವಾಗಿ ಸಮೀಕರಣಗಳನ್ನ ನೋಡೋಣ. ಸಿಂಪಲ್ ಸಮೀಕರಣಗಳನ್ನ ಸಮೀಕರಣಗಳು ಹೆಂಗಿರ್ತಾವು? ಬೇಸಿಕಲಿ ಸಮೀಕರಣದಾಗ ಫಸ್ಟ್ ಆಫ್ ಆಲ್ ಏನಿರ್ತೈತಿ, ಒಂದು ಸಮಚಿಹ್ನೆ ಇರ್ತೈತಿ. ಅದಕ್ಕೆ ಸಮೀಕರಣ ಅಂತ ಹೆಸರು. ಇದ್ರ ಹೆಸರ ಸಮೀಕರಣ. ಅದಕ್ಕ ಒಂದು ಈಕ್ವಲ್ ಚಿಹ್ನೆ ಇರ್ತೈತಿ. ಆಮೇಲೆ ಇಲ್ಲೊಂದೇನೋ ಇರ್ತೈತಿ, ಬೀಜೋಕ್ತಿ. ಆಮೇಲೆ ಇಲ್ಲೊಂದೇನೋ ಇರ್ತೈತಿ. ಇದಕ್ಕೆ ನಾವೆಂತ ಕರಿತೀವಿ? LHS. ಇದೊಂದು ಇದೇನ್ಪ ಇದು ಹಂಗಾದ್ರೆ ಸಮೀಕರಣ? ಇಟ್ ಈಸ್ ಒಂದು ಹೇಳಿಕೆ. ಇದು ಗಣಿತದ ಒಂದು ಹೇಳಿಕೆ. ಅದಷ್ಟೇ. ಗಣಿತದ ಭಾಷೆಯಲ್ಲಿ ಒಂದು ಹೇಳಿಕೆ ಇದಷ್ಟೇ. ಅಥವಾ ನಾವೇದಕ್ಕೆ ಅಂತೀವಿ? ಮ್ಯಾಥಮ್ಯಾಟಿಕಲ್ ಸ್ಟೇಟ್ಮೆಂಟ್. ಮ್ಯಾಥಮ್ಯಾಟಿಕಲ್ ಏನು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಏನ್ ಹೇಳ್ತೈತಪ್ಪ? ಇದು ಎಂತ ಸ್ಟೇಟ್ಮೆಂಟ್ ಇದು? ಈ ಎಡಭಾಗ ಇದ್ದದ್ದು ಬಲಭಾಗಕ್ಕೆ ಸಮ ಅಂತ ಹೇಳುವಂತ ಒಂದು ಸ್ಟೇಟ್ಮೆಂಟ್ ಇದು ಅಷ್ಟೇ. ನಿಮ್ಗೆ ತಕ್ಕಡಿ ಅನಾಲಜಿನ ಕೊಟ್ಟಿದ್ನಿ ನಾನು. ನಿಮ್ಗೆ ತಕ್ಕಡಿದ್ ಕೊಟ್ಟಿದ್ನಿ. ರೈಟ್. ಸೊ ಇದು LHS, ಇದು RHS. ಇದೊಂಥರ ತಕಡಿ ಐತಿ. ಇಲ್ಲೇನೋ ಹಾಕಿದಾರು, ಇಲ್ಲೇನೋ ಹಾಕಿದಾರು. ಈ ತಕಡಿ ಬ್ಯಾಲೆನ್ಸ್ ಆಗೈತಿ ಅಂತ ಒಂದು ಹೇಳುವಂತ ಇದು. ಈ ಸಮೀಕರಣ ಯಾವಾಗ ಉತ್ಪತ್ತಿ ಆಗ್ತಾವ? ಅನೇಕ ಕಡೆಗೆ, ಇಷ್ಟು ಕಡೆಗೆ ಉತ್ಪತ್ತಿ ಆಗ್ತಾವಲ್ಲ, ಅದು ನಮಗ ಹೇಳಕ್ಕೂ ಸಾಧ್ಯ ಇಲ್ಲ, ಅಷ್ಟು ಕಡೆಗೆ. ಹಾ, ನಾವು ಒಂದೆರಡು ಉದಾಹರಣೆ ನೋಡೋಣ. ಈಗ ಸಮೀಕರಣ ಬಿಡಿಸ್ಲಿಕ್ಕೆ ಒಂದೆರಡು ನಿಮಗೆ ವಾಕ್ಯ ರೂಪದ್ದು ನಾನು ನಿಮ್ಗೆ ಒಂದೆರಡು ಉದಾಹರಣೆ ಇದನ್ನ ಕೊಡ್ತೀನಿ. ನೀವು ಅದನ್ನ ಏನ್ ಮಾಡ್ಬೇಕು? ಈಗ ಸಮೀಕರಣ ರಚಿಸ್ಬೇಕು. ಸಮೀಕರಣ ರಚಿಸಿದ ಮೇಲೆ ಅದನ್ನ ಬಿಡಿಸೋದೇನೈತಿ? ಸುಲಭ ಐತಿ, ಬಹಳ ಸುಲಭ ಐತಿ. ಅದ್ರ ಸಮೀಕರಣ ರಚನೆ ಮಾಡೋದೈತಲ್ಲ, ಅದು ಸ್ವಲ್ಪ ಕಷ್ಟ. ಅದು ನಾರ್ಮಲ್ ಅದು ಬಹಳ ಮುಖ್ಯವಾದದ್ದು. ಆಕ್ಚುಲಿ ಸಮೀಕರಣ ರಚನೆ ಮಾಡೋದೇನೈತೆ ಅದು ಬಹಳ ಮುಖ್ಯವಾದದ್ದು. ನಿಮ್ಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಒಂದೆರಡು ಎಕ್ಸಾಂಪಲ್ ಕೊಡ್ತೇನೆ, ನೀವೇ ಮಾಡ್ಬೇಕಾದ್ರೆ. ಏನಂತ ಹೇಳ್ತೀನಿ. ಬರ್ಕೊಳ್ರಿ. ಇಲ್ಲ, ತಾಳ ಇಂಗ್ಲಿಷ್ ಹೋಗಿ ಬರ್ಲಿನು? ಇಂಗ್ಲಿಷ್ ಹೋಗ ಮಾಡ್ತೀರಿ ಡೈರೆಕ್ಟ್ ಆಗಿ? ಯಾಕಂದ್ರೆ ಏನು ಡಿಫಿಕಲ್ಟಿ ನಾ ಇಲ್ಲಿ ಇರ್ತೇನೆ ಹೇಳಾಕ. ನಿಮಗೆ ಇಲ್ಲೇ ಇರುತ್ತೆ ನಿಮ್ಗೆ ಹೇಳಾಕ. ಇಂಗ್ಲಿಷ್ ಅವಾಗ ನಿಮ್ಗೆ ಎರಡೂ ಆಗ್ಬಿಡ್ತಾವ. ಒಮ್ಮೆ ಇಂಗ್ಲಿಷ್ ಹಾಕೈತಿ, ಮ್ಯಾಥ್ಸ್. ಎಲ್ಲರೂ ಕೊಡ್ತೀನಿ. ಅನನ್ಯ ಗೊತ್ತಿ?
Yes, sir. ಹಾ, Lata is twice as old as Rama. ಓಕೆ, 3 ಫುಲ್ ಸ್ಟಾಪ್ years ಆಯ್ತು. later. ಓಕೆ, ಅಷ್ಟೇ ಹೇಳು, ಅಷ್ಟು ಮೊದಲು ಕನ್ನಡದಾಗ ಹೇಳು. ಲತಾ ಇಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ರಾಮ, ಅಲ್ಲಿ ಪೂರ್ಣ ವಿರಾಮ ಆಯ್ತಲ್ಲ, ಫುಲ್ ಸ್ಟಾಪ್ ಆಯ್ತು. ಸೊ ಯು ಕ್ಯಾನ್ ಟೆಲ್ ದ ಮೀನಿಂಗ್. ಲತಾ ರಮಾಕ್ಕಿಂತ ಸ್ವಲ್ಪ ದೊಡ್ಡಕ್ಕೆ ಅಂತ. ಸ್ವಲ್ಪ ಅಲ್ಲ, ಟ್ವೈಸ್ ಆಸ್ ಓಲ್ಡ್. ಟ್ವೈಸ್ ಇದ್ ಮೀನಿಂಗ್ ಏನು? ಎರಡು ಪಟ್ಟು ಎರಡು. ಸರ್, Double. ಎರಡು ಪಟ್ಟು Sir, double. ಹ್ಮ್ ಸರ್, So ಹೇಳೀಗ ಹಂಗಾದ್ರೆ ಅನನ್ಯ ಹೇಳೀಗ. ಲತಾ ರಮಾಕ್ಕಿಂತ 2 ಪಟ್ಟು ದೊಡ್ಡಕ್ಕೆ. ಕರೆಕ್ಟ್, ಅವಳ ವಯಸ್ಸು ರಮಾನ ವಯಸ್ಸಿಗಿಂತ 2 ಪಟ್ಟು ಐತಿ. ಕರೆಕ್ಟ್. 3 ಈಗ years later. ಹ್ಮ್ 3 years later, the difference in their ages will be 7 years. ಹಾ, 3 years later ಅಂದ್ರೆ ಏನು? 3 ವರ್ಷ ವರ್ಷಗಳ ಆದ 3 ವರ್ಷದ ನಂತರ. 3 ವರ್ಷಗಳ ನಂತರ. 3 ವರ್ಷಗಳ ನಂತರ ಅಂದ್ರೆ ಇಂದಿನಿಂದ 3 ವರ್ಷಗಳ ನಂತರ. ದ ಡಿಫರೆನ್ಸ್ ಅಂದ್ರೆ ಏನು? ವ್ಯತ್ಯಾಸ. ವ್ಯತ್ಯಾಸ. ಅಂತರ. ರೈಟ್, ಎರಡು ಅರ್ಥ. ದ ಡಿಫರೆನ್ಸ್ ಇನ್ ದೇರ್, THEIR, ದೇರ್, ಅವರ, ದೇರ್ ಏಜಸ್ ವಿಲ್ ಬಿ 7 years. ಹಂಗಂದ್ರೆ ಏನು? 3 ವರ್ಷಗಳ ನಂತರ ಏನಾಗ್ತೈತಿ? ಅವ್ರ ವಯಸ್ಸು ನನಗೆ 7 ವರ್ಷ ಗ್ಯಾಪ್ ಇರ್ತೈತಿ. ಅವ್ರು 7 ವರ್ಷ ತನಕ ಗ್ಯಾಪ್ ಇರ್ತದೆ. ಓಕೆ, ಲತಾ ರಾಮಕ್ಕಿಂತ 7 ವರ್ಷ ದೊಡ್ಡಕ್ಕಿಂತ ಅವ್ರು. ಕರೆಕ್ಟ್. ಸೊ ಫೈಂಡ್ ದೇರ್ ಕರೆಂಟ್ ಏಜಸ್. ಅಂದ್ರೆ ಕರೆಂಟ್ ಅಂದ್ರೆ ಏನು? ಈಗಿನ ವಯಸ್ಸು. ಪ್ರೆಸೆಂಟ್ ಏಜ್, ಈಗಿನ ವಯಸ್ಸುಗಳನ್ನ ಕಂಡಿದ್ದೀರಿ ಅಂತ. ಇದಕ್ಕೆ ನಾವು ಈಕ್ವೇಶನ್ ಈಗ ಮಾಡ್ಬೇಕು. ಮೊದಲು ಇದಕ್ಕೆ ಆನ್ಸರ್ನ ಕೇಳಾಗ್ತಿಲ್ಲ, ಆನ್ಸರ್ ನಿಮ್ಗೆ ಪಟ್ನ ಬರ್ತಿದ್ರೆ ಬಹಳ ದೊಡ್ಡದಿಲ್ಲ ಇದೆ. ಅದ್ರಲ್ಲಿ ನಾನು ಈಕ್ವೇಶನ್ ಹೆಂಗ್ ಫಾರ್ಮ್ ಮಾಡ್ಬೇಕು? ಏನ್ ಮಾಡ್ಬೇಕು ನಾನು? ಫಸ್ಟ್ ಸ್ಟೆಪ್ ನಾನು ಏನ್ ಮಾಡ್ಬೇಕು? ನನ್ನ ಚರಾಕ್ಷರಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದಕ್ ಚರಾಕ್ಷರನ ಇಟ್ಕೋಬೇಕು ನಾನು? ಎಕ್ಸ್ ಅಥವಾ ವೈ ಏನಾದ್ರು ತಗೋರಿ, ಅದು ಬೇರೆ. ಅದೇನಾದ್ರು ಕರಿಬಹುದು, ABCD XY ಏನ್ ಬೇಕಾದ್ ಕರೀಲಿ, ಅದೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಯಾವ್ದಕ್ ನಾನು ಎಕ್ಸ್ ಅಂತ ಕರಿತೀನಿ? ಈಗ ಎಕ್ಸ್ ಅಂತ ತಗೊಂಡಿ, ಯಾವ್ದಕ್ ಎಕ್ಸ್ ಅಂತ ಕರಿತೀನಿ? ರಮಾಳ ವಯಸ್ಸಿಗೆ ಎಕ್ಸ್ ಅನ್ಬಹುದಾಗಿತ್ತು, ಲತಾನ ವಯಸ್ಸಿಗೆ ಎಕ್ಸ್ ಅನ್ಬಹುದಾಗಿತ್ತು, ಅದಕ್ಕೂ ಅನ್ಬಹುದಾಗಿತ್ತು. ಆದ್ರ ಲತಾ ದೊಡ್ಡಕ್ಕಿದಳು, ರಮಾ ಸಣ್ಣಕ್ಕಿದಳು. ಸೊ ಸಣ್ಣದಕ್ಕೆ ಯೂಶಲಿ ಈಸಿ ಆಕೈತೆ ಅಂತ ಅಷ್ಟ, ಮತ್ತೇನಿಲ್ಲ. ಅದಕ್ಕೆ ನಾನು ತಗೋತೀನಿ ರಮಾನ ವಯಸ್ಸು ಎಕ್ಸ್ ಆಗಿರ್ಲಿ ಅಂತ ತಗೋತೀನಿ. ನಾನು ಹೆಂಗ್ ಬರ್ತೀನಿ ನೋಡಿ, ಈಗ ಇಂಗ್ಲಿಷ್ ಹೆಂಗ್ ಬರ್ತೀನಿ ಅದನ್ನ. ಲೆಟ್ ರಮಾಸ್ ಏಜ್, ಇದ್ರ ಬಗ್ಗೆ ಸ್ವಲ್ಪ ಮಾಡಿದ್ನಲ್ಲ ನಿಮ್ಗೆ, ಇದು ಆಗಿರಲಿ, ಆಮೇಲೆ ನೆಕ್ಸ್ಟ್ ಆಗಿರ್ತೈತಿ. ರಮೇಶ ಮತ್ತ ಇವ್ರಿ ಸುರೇಶ್. ಓಕೆ, ಅದು ಸ್ವಲ್ಪ ಒಂದೇ ಹೇಳಿದ್ರಿ. ಒಂದೇ ಹೇಳಿದ್ರಿ. ಕಂಟಿನ್ಯೂ ಮಾಡಿದ್ರಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿತ್ತು? ಸೈನ್ಸ್ ರೀ. ಹಾ, ಅಂದ್ರೆ ಇದು ಯಾಕಂದ್ರೆ ನಾನು ಯುಕ್ಲಿಡಿನ ಎಕ್ಸಾಮ್ಗಳ ಬಗ್ಗೆ ಹೇಳಾಕತ್ತಿದ್ನಲ್ಲ, ಅದಕ್ಕೋಸ್ಕರ. ಸೊ ಲೆಟ್ ರಮಾಸ್ ಏಜ್ ಬಿ ಎಕ್ಸ್. ಇದನ್ನ ಫಸ್ಟ್ ಬರ್ಕೋಬೇಕು. ಯಾವತ್ತು ನೀವು ಯಾವ್ದೇ ಬೀಜಗಣಿತದ ಸಮಸ್ಯೆ ಮಾಡ್ಬೇಕಾದ್ರೆ ನಿಮ್ಗೆ ಏನಕ್ಕೆ ಎದಕ್ಕೆ ಎಕ್ಸ್ ಅಂತ ಹುಡುಗರು ಬರ್ದ್ ಬಿಡ್ತಾರೆ ಡೈರೆಕ್ಟ್ ಆಗಿ. ಏನಾರ ಒಂದು ಸಮೀಕರಣ ಅರ್ಥನೇ ಇಲ್ಲ ಅದಕ್ಕೆ. ಯಾವಾಗ ಸಮೀಕರಣಕ್ಕೆ ಅರ್ಥ? ಆ ಎಕ್ಸ್ ನಾವು ಏನಂತ ಏನಂತ ಕರೆಯಾಕತ್ತೀವಿ? ಸುಮ್ಮನೆ ಡೈರೆಕ್ಟ್ ಆಗಿ ಒಂದು ಇಕ್ವೇಶನ್ ಬರೋದಿಲ್ಲ. ಮೊದಲು ಏನಿದೆ ಆ ಇಕ್ವೇಶನ್ ಅರ್ಥ ಆದ್ರೆ ಏನು? ಲೆಟ್ ರಮಾಸ್ ಏಜ್ ಬಿ ಎಕ್ಸ್. ಯಾವ ಏಜ್ ಇದು? ಇನ್ನೊಂದು ಕರೆಕ್ಟ್ ಆಗಿರೋ ರಮಾಸ್ ಕರೆಂಟ್ ಏಜ್. ಈಗಿನ ವಯಸ್ಸು ಎಕ್ಸ್. ದೆನ್ ಹಿಂಗಾದ್ರೆ ದೆನ್ ಲತಾಸ್ ಏಜ್ ವಿಲ್ ಬಿ ಹಾಗೆ ಇರ್ತೈತಿ. 2x, 2 ಪಟ್ಟು ಐತಿ ನೋಡಿ ಈಗ. 2x ಕರೆಕ್ಟಾ? ಹಾ. ಆಮೇಲೆ 3 years later ಕಂಟಿನ್ಯೂ ಮಾಡ್ರಿ. ನಿಮ್ದೆಲ್ಲ ಬುಕ್ನಾಗ ಮಾಡಿ ನೋಡಿದ್ರೆ ಇಕ್ವೇಶನ್ ಫಾರ್ಮ್ ಆಕೈತೆ ನೋಡೋಣ, ಬಿಡಿಸ್ತಾರೆ ನೋಡ್ರಿ. ಇಕ್ವೇಶನ್ ಫಾರ್ಮ್ ಮಾಡಿ ಏನ್ ಇಕ್ವೇಶನ್ ಬಂತು ನಿಮ್ದೆಲ್ಲದು ಮಾಡ್ರಿ.
ಆಗಲ್ರಿ ಬರವಲ್ತು ಬರ್ತಿತ್ರಿ 3 ಪ್ಲಸ್ ಎಕ್ಸ್ ಮಾಡ್ರಿ ಎಕ್ಸ್ ಪ್ಲಸ್ 3 ನ ಬರ್ತಿದ್ರಿ ಸಮೀಕರಣ ರಮಾಸ್ ತಿಳಿವಲ್ತು. ಇಲ್ಲಿವರೆಗೆ ತಿಳಿದೈತಿ. ಎಸ್ ಸರ್. 3 ವರ್ಷದ ನಂತರ ಏನಾಕೈತಿ? 3 ವರ್ಷದ ನಂತರ ಒಂದು ಬರತೈತಿ ಎಕ್ಸ್ ಈಕ್ವಲ್ ಟು 1 ಬರತೈತಿ. ಅಲ್ಲಿ ತಪ್ಪಾಗತೈತಿ ಹೌದಿಲ್ಲ? ಒಂದು ಬರತೈತಿ. ಆಮ್ಯಾಗ ಹಂಗಾದ್ರ ಅಂದ್ರೆ ಎಕ್ಸ್ ಈಕ್ವಲ್ ಟು 1 ಅಂದ್ರ ರಮಾನ್ ಕರೆಂಟ್ ಏಜ್ 1 ಆತು. ಆಮೇಲೆ ಲತಾಸ್ ಕರೆಂಟ್ ಏಜ್ ಎಷ್ಟ್ ಆತು? 2 ಆತು. 3 ವರ್ಷದ ನಂತರ ಎಷ್ಟ್ ಹಾಕಳು? ರಮಾ ಎಷ್ಟ್ ಹಾಕಳು? 1 + 3 4 ಹಾಕಳು. ಆಕಿ 2 + 3 5 ಹಾಕಳು. ಈಕ್ವಲ್ ಟು 7 ಇಟ್ಕೋಬೇಕು. ಸರಿ ಕೇಳಿಸುತ್ತೆ ವಾಯ್ಸ್ ಬ್ರೇಕ್ ಆಗಿದೆ ಸರ್. ಸರ್ ವಾಯ್ಸ್ ಬ್ರೇಕ್ ಆಗುತ್ತೆ. Rama's age will be ಸರಿ ವಾಯ್ಸ್ ಬ್ರೇಕ್ ಆಗುತ್ತೆ. ಸರ್ ವಾಯ್ಸ್ ಬ್ರೇಕ್ ಆಗತ್ತೆ. ಓಕೆ ವೇಟ್ ನಾನು ನೆಟ್ವರ್ಕ್ ಚೇಂಜ್ ಮಾಡ್ತೇನೆ ಹಂಗಿದ್ರೆ. ಎಲ್ಲರಿಗೂ ವಾಯ್ಸ್ ಬ್ರೇಕ್ ಆಗತ್ತೆ. Yes sir. ಸರ್ ನಾನು ನೆಟ್ವರ್ಕ್ ಚೇಂಜ್ ಮಾಡಾಕ್ತೀನಿ. ಈಗ ಕೇಳ್ಸಾಗ್ತೈತಿ? ಹಾ ರೀ ಓಕೆ ಸರ್. Yes, sir. ಸರ್ ಓಕೆ ಈಗ 3 ಇಯರ್ಸ್ ನೋಡ್ರಿ, 3 ವರ್ಷ ಆತು. ಅವಾಗ ಏನಾಗಿರ್ತೈತಿ? ಈಗ ನೋಡ್ರಿ, ರಮಾಸ್ ಕರೆಂಟ್ ಏಜ್ ಈಗಿನ ವಯಸ್ಸು ಎಕ್ಸ್ ಆಗಿರ್ಲಿ ಅಂತ ಹೇಳಿದೆ ನಾವು. 3 ವರ್ಷದ ನಂತರ ಎಷ್ಟ್ ಆಕೈತಪ್ಪ ಆಕಿ ವಯಸ್ಸ? ಪ್ಲಸ್ 3 ರೀ ಇಷ್ಟ ಆಕೈತೆ ಅಷ್ಟೇ. ಬಾಳ ಸಿಂಪಲ್ ಐತಿ ನೋಡ್ರಿ. ಬೀಜಗಣಿತ ನೋಡ್ರಿ, ಬೀಜೋಕ್ತಿನ ಬರ್ದ್ಬಿಡುದು. ಎಷ್ಟ್ ಆಕೈತೆ ಅಂತ ವಿಚಾರ ಹೋಗ್ಬಿಡ್ರಿ. 8 ಆತು, 7 ಆತು, 10 ಆತು, 15 ಆತು ಇಲ್ಲ. ನೋಡ್ರಿ, ಈಗಿನ ವಯಸ್ಸು ಹಾಕಿದ್ ಎಕ್ಸ್ ಇತ್ತು. 3 ವರ್ಷದ ನಂತರ ಎಕ್ಸ್ + 3 ಆಕೈತಿ, ಮುಗೀತು. ಅದ್ ಎಟ್ಟ ಇರ್ವತ್ತಕ್ಕೆ ಎಕ್ಸ್ ನಮಗ್ ಗೊತ್ತಿಲ್ಲ. ಅದ್ ಎಕ್ಸ್ ಅದ್ ಎಷ್ಟಿತ್ತು ಅಂತ ಒಮ್ಮೆ ಉತ್ತರಕ್ ಹೋಗೋದಿಲ್ಲ. ಇಲ್ಲಿ ಬೀಜಗಣಿತೊಳಗ ಸಿಂಪಲ್ ಆಟ ಐತಿದು. ಸಿಂಪಲ್, ಯಾಕಂದ್ರೆ ಗೊತ್ತೇ ಇಲ್ಲ ನಮಗ ರಮ ಈಗಿಂದ ಎಷ್ಟು ಏಜ್ ಐತಿ ಅದು ಗೊತ್ತೇ ಇಲ್ಲ ನಮಗ. ಎಕ್ಸ್ ಅಂತ ನಾವು ಕರ್ದೇವ್ ಅದಕ್ಕೆ. 3 ವರ್ಷದ ನಂತರ ಎಷ್ಟ್ ಹಾಕತ್ರಿ? ಎಕ್ಸ್ + 3 ಹಾಕದ್ರಿ, ಮುಗಿತ್ ಕೆಲಸ. ಎಕ್ಸ್ + 3 ಅಂದ್ರೆ ಎಷ್ಟ್ ಹಾಕದ್ರಿ? 50 ರೀ, ಅದು 70 ರೀ, ಅದು ಏನಲ್ಲ. ಅದು ಎಕ್ಸ್ + 3 ಅಂದ್ರೆ ಎಕ್ಸ್ + 3 ಅದು ನಿಮ್ಗೆ ಗೊತ್ತೈತಲ್ಲ. ಇನ್ನೂ ಸಂಕ್ಷಿಪ್ತ ರೂಪಕ್ಕೆ ಮಾಡಕ್ ಬರಂಗಿಲ್ಲ ಇದನ್ನ. ಇದೊಂದು ಬೀಜೋಕ್ತಿ ಅಷ್ಟ. ಅರ್ಥ ಆಯ್ತಾ ಹೇಳ್ತಿದ್ವು? ಇದು ಎಕ್ಸ್ + 3 ಅದು. Yes sir. Yes sir. ಇನ್ನ 3 ಇಯರ್ಸ್ ಲೇಟರ್ ಲತಾಸ್ ಏಜ್ ಎಷ್ಟ್ ಆಕೈತಿ? 2x + 3. 2x plus 3. 2x + 3. ಈಗ 2x ಇತ್ತು. 3 ವರ್ಷದ ನಂತರ 2x + 3 ಆಗಿತ್ತು. ಇಬ್ಬರದು ಅಷ್ಟ. 3 ವರ್ಷದ ನಂತರ ಈಕಿಗೂ 3 ಆಡ್ ಆಕತಿ, ಈಕಿದ ವಯಸ್ಸಿಗೂ 3 ಆಡ್ ಆಕತ್ತಿಲ್ಲ, ಏನ್ ಬೇರೆ ಆಕತ್ತು? ನೋ ಸರ್ ಸರ್ ಹೌದಿಲ್ಲ? 3 ವರ್ಷದ ನಂತರ ಈಕಿದು 3 ಹೆಚ್ಚಾಕತಿ, ಈಕಿದು 3 ಹೆಚ್ಚಾಕತಿ, ಮತ್ತೇನಾಕತಿ? ಈಗ ನಮಗೇನು ಗೊತ್ತೈತಿ? ಅಂಗಡಿಗೆ ಹೋಗ್ಬಾರ್ದು. ಹಾ, 7 ವರ್ಷ ಡಿಫರೆನ್ಸ್ ರೀ. ಈಗ ನಮಗೇನ್ ಗೊತ್ತೈತಿ? ಇವರ ಡಿಫರೆನ್ಸ್ ಎಷ್ಟೈತಿ? 3 ವರ್ಷದ ನಂತರ ಅವ್ರ ವಯಸ್ಸುಗಳ ಡಿಫರೆನ್ಸ್ ಎಷ್ಟೈತಿ? 7 ಇಯರ್ ರೀ. 7 year.
ಏಳು ವರ್ಷ ಇದ್ರಾಗ ಸರ್. ದೊಡ್ಡವ್ರು ಯಾರು ಅದಾರ ಇದ್ರಾಗ ಫಸ್ಟ್ ಆಫ್ ಆಲ್ ಹೇಳ್ರಿ, ಯಾರು ದೊಡ್ಡವ್ರು? ಲತಾರಿ. ಅಂದ್ರೆ 3 years later, Lata's age minus Rama's age. 3 ವರ್ಷದ ನಂತರ ಇದೆಲ್ಲ 3 ವರ್ಷದ ನಂತರ Rama's age is equal to ಎಷ್ಟು ಬರ್ಬೇಕು? ಸೊ 3 ವರ್ಷದ ನಂತರ ಲತಾ's ಏಜ್ ಎಷ್ಟೈತಿ? 2x plus 3 ಪ್ಲಸ್ 3 ಮೈನಸ್ ಮೈನಸ್ minus ಪ್ಲಸ್ 3 x plus 3 ಪ್ಲಸ್ 3 is equal to 7 ಆಯ್ತು. ಈ ಬ್ರಾಕೆಟ್ ಅನ್ನ ಬಿಡಿಸೋಣ ಈಗ. 2x plus 3 ಮೈನಸ್ ಹೊರಗಡೆ ಐತಿ, ಹೊರಗಡೆ ಒಳಗಿಂದೆಲ್ಲ ಏನಾಯ್ತು? ಮೈನಸ್ ಎಕ್ಸ್ ಮೈನಸ್ ಆಫ್ ಪ್ಲಸ್ 3 ಮೈನಸ್. ಮೈನಸ್ 3 ಯಾಕ ಎಕ್ಸ್ ಪ್ಲಸ್ 3 ಇದ್ರೊಳಗೆ ಕಳಿಯೋದಂದ್ರ ಎಕ್ಸ್ ಪ್ಲಸ್ 3 ಇನ್ನ ಎಕ್ಸ್ ಮತ್ತು 3 ಗಳ ಮೊತ್ತವನ್ನ ಇದರಿಂದ ಕಳಿಯೋದಂದ್ರ ಎಕ್ಸ್ ಅನ್ನು ಕಳಿಬೇಕು 3 ಕಳಿಬೇಕು. ನೋಡ್ರಿ ಈಗ ಏನಾಯ್ತು ಬಾ, ಈಗ 10 ನಾನು 5 ಪ್ಲಸ್ 2 ಕಳಿಬೇಕ ಅಂದ್ರೆ ಏನ್ ಅರ್ಥ? ಈ 5 ಪ್ಲಸ್ 2 7 ಆಗಿತ್ತಲ್ವ, ಈ 7 10 ಕಳಿಬೇಕು ನಾನು ಅಂದ್ರೆ ಏನ್ ಅರ್ಥ? 10 5 ಕಳಿಬೇಕು ಮತ್ತೆ 2 ಕಳಿಬೇಕು. ಅವಾಗ ನನಗೆ ಬರೋಬ್ಬರಿ ಉತ್ತರ ಬರ್ತದೆ. ಹೌದಲ್ಲ? ನಿಮ್ಗೆ ಗೊತ್ತೈತಿದೇನೆ, ಇನ್ನೆಲ್ಲ ಹೇಳಿದೆ ನಾನು, ಮತ್ತೆ ಇದನ್ನ ಹೇಳೋದ್ ಜೋರಿಲ್ಲ ವಾಪಸ್ ಆಗಿ. ಹೌದಲ್ಲ? ಜಸ್ಟ್ ನಿಮಗ ರಿಮೈಂಡ್ ಮಾಡಕಂತ ಹೇಳಿದ್ನ ಅಷ್ಟೇ. ಯಾರಿಗೂ ಇಲ್ಲ ಕ್ಯಾನ್ಸಲ್ ರೀ. ಹಾ, ಪ್ಲಸ್ 3 ಕ್ಯಾನ್ಸಲ್. ಪ್ಲಸ್ 3 ಮೈನಸ್ 3 0 ಆಯ್ತು. ಓಕೆ, ಸೊ ಏನಾಯ್ತು? 2x ಮೈನಸ್ x x equal to 7. x equal to 7. x ಅಂತ ನಾವ್ ಎದಕ್ ಕರ್ದೇವಿ? ಹೋಗೋಣ ಹೊಳ್ಳಿ ಮತ್ತೆ. ಏನಿದು x? ಏನಿದು ಏನ್ ಕರ್ದ? ಯಾವಾಗಿನ ಈಗಿನ ವಯಸ್ಸು. And therefore Lata's current age 2 into 7 is equal to 2x like 2 into 7 equal to 2 into 7 14. ತಾಳೆ ನೋಡ್ರಿ, ಈಗ ತಾಳೆ ನೋಡ್ರಿ. ಈಗ ಸದ್ಯ ಡಬಲ್ ಅದಾಳೋ ಇಲ್ಲೋ? ಲತಾ ರಮಾನ್ಗಿಂತ ಡಬಲ್ ಅದಾಳ ಇಲ್ಲ ಈಗ? ನಾ ಸೈಜ್ದಾಗ ಹೇಳಾಕತ್ತಿಲ್ಲ, ವಯಸ್ಸಾಗ ಹೇಳಾಕತ್ತೀನಿ. ಡಬಲ್ ಅದಾಳಿಲ್ಲೋ? ಇನ್ನ 3 ವರ್ಷದ ನಂತರ ಏನಾಕೈತಿ ನೋಡ್ರಿ. ಲತಾ ಎಷ್ಟು ವಯಸ್ಸಿನಾಗ ಹಾಕಳು? 10 ವಯಸ್ಸಿನಾಗ ಹಾಕಳು. ಸಾರಿ, ರಮಾ 10 ವಯಸ್ಸಿನಾಗ ಹಾಕಳು. ಲತಾ ಎಷ್ಟು ವಯಸ್ಸಿನಾಗ ಹಾಕಳು? 17. ಅವರ ವ್ಯತ್ಯಾಸ 7 ಬಂತಿಲ್ಲ? ಬರ್ಕೊಡ್ರಿ ಸರಿ. ಹ್ಮ್ ಅಲ್ಲಿ ಬ್ರಾಕೆಟ್ 2x plus 3 ಬ್ರಾಕೆಟ್ ಕಂಪ್ಲೀಟ್ ಮೈನಸ್ ಬ್ರಾಕೆಟ್ x plus 3 ಬ್ರಾಕೆಟ್ ಕಂಪ್ಲೀಟ್ is equal to 7 ಮಾಡಿದ್ರಿ. ನಾವ್ ಹೆಂಗ್ ಮಾಡಿದ್ವಿ ಅಂದ್ರೆ 2x plus 3 minus 7 is equal to x plus 3 ಮಾಡಿದೇವ್ರಿ. ಎಲ್ಲ ಒಂದಲ್ಲ, ಎಲ್ಲ ಒಂದ. ಈ ಇಕ್ವೇಶನ್ಗಳನ್ನ ರಚಿಸೋದೈತಲ್ಲ, ಈ ಕಲೆ ಸುಮಾರಾಗಿ ವಾಕ್ಯ ರೂಪದಲ್ಲಿ ಹೇಳಿದ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮಿಗೆ. ನಾ ಹಂಗ ಕನ್ನಡದಾಗ ಹೇಳಿರ್ತೀನಿ, ಇಂಗ್ಲಿಷ್ದಾಗ ಹೇಳಿರ್ತೀನಿ, ಹಿಂದಿ ಒಳಗೆ ಹೇಳಿರ್ತೀನಿ, ಏನೋ ಒಂದು ಹೇಳಿರ್ತೇನಲ್ಲ, ಅದನ್ನ ಗಣಿತದ ವಾಕ್ಯದಲ್ಲಿ ಹಿಡಿದಿಡೋದೈತಲ್ಲ, ಸಮೀಕರಣ ಮಾಡಿ ಇಡೋದೈತಲ್ಲ, ಅದು ಬಹಳ ಇಂಪಾರ್ಟೆಂಟ್ ಕಲೆ. ಅದೇ ಬೇಕಾಕೈತೆ ಪ್ರಾಕ್ಟೀಸ್ ಒಳಗೆ. ಒಮ್ಮೆ ಸಮೀಕರಣ ರಚನೆ ಅದು ಅಂದ್ರೆ ಸಾಫ್ಟ್ವೇರ್ ಇರ್ತೈತಿ, ಕಂಪ್ಯೂಟರ್ ಸಾಫ್ಟ್ವೇರ್ ಏನ್ ಮಾಡ್ತೈತಿ, ಇದನ್ನೆಲ್ಲವನ್ನು ನಮ್ಗ ಬಿಡಿಸ್ತೈತಿ. ಆಮೇಲೆ ಈಗ ಅದನ್ನ ಯಾರು ಬಿಡಿಸ್ಕೊಂಡ್ ಕೊಡುದಿಲ್ಲ, ಯಾಕಂದ್ರೆ ದೊಡ್ಡ ಈಗ ಬಿಲ್ಡಿಂಗ್ ಕಟ್ಬೇಕಾದ್ರೆ, ಬ್ರಿಡ್ಜ್ ಕಟ್ಬೇಕಾದ್ರೆ ಬಹಳ ಸಮೀಕರಣ ಬರ್ತಾವ, ಬಹಳ ದೊಡ್ಡ ಬರ್ತಾವ, ಬಹಳ ಸಮೀಕರಣಗಳು, ಬಹಳ ಚರಾಕ್ಷರಗಳು. ಕೈಲಿ ಬಿಡಿಸ್ಕೊಂಡ್ ಕೊಟ್ಟಿರೋದು ಬಹಳ ತಾಕತ್, ಬಹಳ ಅಂದ್ರೆ ಬಹಳ ತಾಕತ್. ವಿಚಾರ ಮಾಡ್ರಿ, ಬರೀ ಒಂದ ವೇರಿಯೇಬಲ್ ಐತಿ, 100 ವೇರಿಯೇಬಲ್ಗಳು ಬಂದು ಏನ್ ಮಾಡ್ತೀರಿ ನೀವು? 100 ಇಕ್ವೇಶನ್ಗಳು, 100 ವೇರಿಯೇಬಲ್, ಬಹಳ ಕಷ್ಟ. ಕಂಪ್ಯೂಟರ್ಗಳು ಅದಾವ ಬಿಡ್ಸಾಕ. ಆದ್ರೆ
ಈ ಸಮೀಕರಣ ರಚನೆ ಮಾಡೋದಿತ್ಲ ಅದು ಕರೆಕ್ಟ್ ಆಗ್ಬೇಕು. ನೀವು ಸಮೀಕರಣ ರಚನೆ ತಪ್ಪು ಮಾಡಿದ್ರೆ ಅದೇನ್ ತಪ್ಪ ಬಿಡಿಸ್ಕೊಡ್ತೈತಿ. ಆಮೇಲೆ ನಿಮ್ ಬಿಲ್ಡಿಂಗ್ ಹಲೋ ಸರ್. ಹಾ ಸರ್ ನಮ್ ಕಡೆ ಮಳೆ ಮತ್ತೆ ಗುಡುಗ ಮಿಂಚ ಚಾಲು ಐತ್ರಿ. ನಾ ನೆಟ್ವರ್ಕ್ ಬಿ ನಿಮ್ದು ಆವಾಜ್ ಬಿ ನೆಟ್ ಕೇಳಿಸೋತ್, ರೆಕಾರ್ಡಿಂಗ್ ನೋಡ್ಬೋದ್ರಿ. ಓಕೆ 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 ಶಿಡ್ಲೆಲ್ಲ ಬೆಳ್ಕವ್ರಿ, ಲೆಫ್ಟ್ ಆಗ್ಬೋದ್ರಿ. ಓಕೆ ಲೆಫ್ಟ್ ಆಗ್ಬೋದು. ಹಂಗಿದ್ರೆ ಮಾಡ್ಬೋದು, ಕ್ವಿಟ್ ಮಾಡ್ಬೋದು. ಎಸ್ ಎಸ್ ಸರ್. ಸರಿ ಕ್ವಶನ್ ತೋರಿಸ್ರಿ. ಕ್ವಶನ್ ಮೇಲೆ ಓಕೆ. ಮೋಸ್ಟ್ಲಿ ನೆಟ್ವರ್ಕ್ ಅದಕ್ಕೆ ಖರಾಬ್ ಐತಿ. ಇಲ್ಲೂ ಸಹಿತ ಮಳಿ ಭಾಳ ಐತಿ. ಇಲ್ಲೂ ಮಳೆ ಐತ್ರಿ. ಹೌದ್ರಿ ಸರ್. ಇನ್ನು ಮಳೆ ಐತ್ರಿ ಸರ್. ಎಲ್ಲಾ ಕಡೆಗೂ ಮಳೆ ಐತಿ ನೋಡಿ. ಅಕ್ಟೋಬರ್ ಬಂತು, ಅಕ್ಟೋಬರ್ ಮುಗಿಯಾಕ ಬಂತು. ಓಕೆ ಬರ್ಕೊಡ್ರಿ ನಿಮ್ ಕ್ವಶನ್. ಇಲ್ಲಿ ಯಾರಿಗಾರ ಇಂಗ್ಲಿಷ್ ಒಳಗ ಇದು ಮಾಡಿದ್ದು ಕಠಿಣ ಆಗತೈತಿ, ನಮ್ಗೆ ಗೊತ್ತ ತಿಳಿವತ್ರಿ ಇಂಗ್ಲಿಷ್ ಸಲುವಾಗಿ ಅಂತ ಯಾರಾದ್ರೂ ಇದ್ರೆ ಹೇಳ್ಬೇಕು ಅವ್ರು. ಇಲ್ರಿ ಸರ್. ಆಯ್ತು ಎಲ್ಲರಿಗೂ? ಹಾ ರೀ. ಎಸ್ ಸರ್. ತೆಗಿಲಿ. ಆತ್ರಿ. ಹಾ ರೀ. ಎಸ್ ಸರ್. ಎಸ್ ಸರ್. ಹಾ ರೀ. ಮೂರು ಅನುಕ್ರಮ ಸಂಖ್ಯೆಗಳ ಮೊತ್ತ ಅದನ್ನ ಮಾಡಿದ್ದೇನೆ ನಾನು ಈಗಾಗಲೇ ನಿಮ್ಗೆ. ನೋ ಸರ್. ಇಲ್ರಿ ಸರ್. ಮಾಡಿರಿ ಸರ್. ಮಾಡಿದ್ರಿ ಸರ್. ಇಲ್ರಿ ಸರ್. ಓಕೆ ನೋ ಸರ್. ಓಕೆ ಹೇಳಿದ್ದೀರಿ ಸರ್. ಮಾಡಿದೇವ್ರಿ. ಮೂರು ಸಂಖ್ಯೆಗಳು ಒಂದಾದ್ಮ್ಯಾಗ ಒಂದ್ ಬರುವಂತ ಸಂಖ್ಯೆಗಳು ಅದಾವು. ಇವ್ರ ಮೊತ್ತ ಇಷ್ಟ ಆಗ್ತೈತಿ. 69 ಮಾಡಿ +1 ಕರೆಕ್ಟ್. ಹಾ ಅದು ನಾವು ಬೇರೆ ಬೇರೆ ರೀತಿಯಿಂದ ಮಾಡ್ಕೋಬಹುದು. ಈಗ ಮೂರು ಅನುಕ್ರಮ ನಾ ಹೆಂಗ್ ಬರಿತೀನಿ ಈಗ, ಮೂರು ಅನುಕ್ರಮ ಸಂಖ್ಯೆಗಳ ಮೊತ್ತ ಹಾ ಸಪೋಸ್ ಸರ್ ಮತ್ತೊಮ್ಮೆ ರೀ. ಇದು ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ಮಾಡ್ಬೋದು, ತೋರಿಸ್ತೇನೆ ನಿಮಗೆ. ಈಗ ಇದ್ರದ್ದು ಮೊತ್ತ ಒಟ್ಟಾರೆ 305 ಅಂತ ತಿಳ್ಕೊರಿ. 305 ಅಂತ ತಿಳ್ಕೊರಿ. ಈಗ ನೀವೇನ್ ಮಾಡಿದ್ದೇವೆ, ನಾವು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ವಿ, ಇದಕ್ಕೆ ಎಕ್ಸ್ ಅಂತ ತಗೊಂಡಿದ್ವಿ. ಹೌದ್ರಿ. ಇದಕ್ಕೆ x+1 ಅಂತ ತಗೊಂಡಿದ್ವಿ. x+1 3 x+2 ರೀ. ಮೊತ್ತ ಕಂಡುಹಿಡಿಯುತ್ತೇನೆ ಎಲ್ಲಕ್ಕೂ ಪ್ಲಸ್ ಅನ್ನ ನಡಕ್ರಿ. ಈ ಏನಾಕೈತಿ ಇದು ಮೊತ್ತ ಅಂದ್ಕೊಳ್ಳೆ ಇದು ಪ್ಲಸ್ ಆಯ್ತು. ಸೊ ಏನಾಯ್ತು, x+1 + x+2 ಎಷ್ಟಾಗ್ತಿದ್ದು 3x + 3 ಆಯ್ತು. ಹೌದಲ್ಲ, 300 ಆಯ್ತು. ಸೊ 3x = ಎಷ್ಟಾಯ್ತು, 300 - 3 = 297 ಆಯ್ತು. x = 297/3 ರೈಟ್. ಎಷ್ಟು ಬಂತಿದ್ದು, 3 27 99 ಬಂತು ರೈಟ್. ಸೊ ಇದು 99 ಆಯ್ತು, ಇದು 100 ಆಯ್ತು, ಇದು 101 ಆಯ್ತು. ಕೂಡಿಸಿ ನೋಡ್ರಿ. ಸೊ 300 ಹಾಕಿದ್ ಬರೋಬರಿ. ಸೊ ಇಷ್ಟು ಇದನ್ನ ಸ್ವಲ್ಪ ನಾನು ಒಂದೊಂದ್ಸಲ ಇದು ಹೆಲ್ಪ್ ಹೆಂಗ್ ಆಕತ್ ನೋಡ್ರಿ, ಹೆಂಗ್ ಬೇರೆ ಬೇರೆ ರೀತಿಯಿಂದ ಮಾಡಿ ಸ್ವಲ್ಪ ಈಸಿ ಆಕತ್ ನೋಡ್ರಿ. ನಾನು ಯಾವ್ದಕ್ಕೂ ಎಕ್ಸ್ ಅಂತ ಕರ್ಕೋಬಹುದು. ಯಾವ್ದಕ್ಕೆ ನೀವು ಎಕ್ಸ್ ಕರೆದ್ರು ಬಿಡಿಸ್ಬೋದು. ನಾ ಇದೇ ಹೇಳಿದ್ನ ನಿಮ್ಗೆ. ಕರೆ ಯಾವ್ದಕ್ಕೆ ಎಕ್ಸ್ ಅಂತ ತಗೋತಿರಲ್ಲ ಅದರಿಂದ ಸ್ವಲ್ಪ ಡಿಫಿಕಲ್ಟ್ ಅಥವಾ ಸಿಂಪಲ್ ಆಗ್ಬೋದು ಪ್ರಾಬ್ಲಮ್ಗಳು. ಓಕೆ, ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಏನ್ ಮಾಡ್ತೇನೆ ನೋಡ್ರಿ, ಒಂದ್ ಸ್ವಲ್ಪ ಕ್ಲೆವರ್ ಟೆಕ್ನಿಕ್ ಯೂಸ್ ಮಾಡ್ತೇನೆ ನೋಡ್ರಿ. ನಡಕಿಂದಕ್ಕೆ ಎಕ್ಸ್ ಅಂತ ತಗೋತೇನೆ. ನಡಕಿಂದಕ್ಕೆ x -1 ರೀ ಫಸ್ಟ್. ಈ ಕಡೆ x -1 ಆಯ್ತು, ಈ ಕಡೆ x +1 ಆಯ್ತು. ಈಗ ನೋಡ್ರಿ ಹೆಂಗಾಯ್ತು. ಈಗ ಏನಾಗ್ಬಿಡ್ತೈತಿ, ಈ x -1 + x + x + 1 = 300 +1 - 1 ಹೋತ್ರಿ. ರೈಟ್. ಇದು -1 + 1 ಹೋಗ್ಬಿಡ್ತು. 3x = 300. therefore x = 100 ಆಯ್ತು.
ಅವಾಗ 99 ಬಂದಿತ್ಲ ಮತ್ತೆ ಈಗ 100 ಬಂತಲ್ಲ, ತಪ್ಪ ಬಂತು ಉತ್ತರ. -1 ಮಾಡ್ಬೇಕು. ಎಕ್ಸ್ ನಾವ್ ಇಲ್ಲಿ ಎದಕ್ ಕರ್ದೇವಿ, ಇದಕ್ಕೆ ಕರ್ದೇವ್ ನಾವು. ನಾವ್ ನಡ್ಕಿನ ಸಂಖ್ಯೆ ಕರ್ದೀವಿ ಅದನ್ನ ಬೆಳೆ ಅಂದ್ರ ಅದಕ್ಕ 99 ಆಯ್ತು, ಈಗ 100. -1 ಮಾಡ್ರಿ ಹಿಂದಿನ 99 ಬರ್ತೈತಿ. ರೈಟ್. ಬಟ್ ಇಲ್ಲಿ ಸ್ವಲ್ಪ ಈಸಿ ಆಯ್ತು ನೋಡ್ರಿ, ಇಲ್ಲಿ ಸ್ವಲ್ಪ ಈಸಿ ಆಯ್ತು. 297 ನಾನು 3 ಭಾಗಿಸೋ ಕೆಲಸ ಬರ್ಲಿಲ್ಲ, ಇಲ್ಲಿ ಸಿಂಪಲ್ ಆಗ್ಬಿಡ್ತು ಕೆಲಸ. ಸೊ ಆತರ ಕೆಲವೊಂದ್ ಕಡೆ ನೀವು ಎಕ್ಸ್ ಯಾವ್ದಕ್ಕೂ ಕರಿಬಹುದು, ಹಂಗ. ಈಗ ಇನ್ನೊಂದು ತಗೊಳಂಗಾರ. ರೈಟ್. ನಾನೀಗ ಇದನ್ನ ಅಸೈನ್ಮೆಂಟ್ ಅಲ್ಲಿ ಕೊಟ್ಟಿದ್ದೆ. ನಿಮ್ಗೆ ಇನ್ನ ಅಸೈನ್ಮೆಂಟ್ ಬಂದಿಲ್ಲ ಈ ತರದ ನಿಮಗ? ಇಲ್ರಿ ಸರ್, ಬಂದಿಲ್ರಿ. ಎರಡ ಬಂದವ್ರಿ. ನಾ ಈಗ ಏನ್ ಬಿಡಿಸ್ತೇನಲ್ಲ ಇದನ್ನ ಮಾಡಂಗಿಲ್ಲ, ಯಾಕಂದ್ರ ನಿಮ್ಗ ಇದನ್ನ ಇವ ಅಸೈನ್ಮೆಂಟ್ ಈಸಿ ಆಗಿಬಿಡ್ತೈತಿ. ಇದನ್ನ ಕೊಟ್ಟನಲ್ಲ ನಾನು ನಿಮ್ಗೆ ಅಸೈನ್ಮೆಂಟ್ ನಿಮ್ಗೆ ಥಿಂಕ್ ಮಾಡ್ಬೇಕಂತ ಅದಕ್ಕೆ ಕೊಡಾಕತ್ತೇನೆ ಅಸೈನ್ಮೆಂಟ್. ಅದಕ್ಕೆ ನಾನು ಇದನ್ನ ಮಾಡಂಗಿಲ್ಲ. ಈಗ 1-2 ಲೆಕ್ಕ ಮಾಡ್ಬೇಕಂತ ಮಾಡಿದ್ನಿ, ನೀವು ಬೇಡ. ಅವನು ನಿಮ್ಗೆ ಅಸೈನ್ಮೆಂಟ್ ದಾಗ ಅದೇ ತರದ್ದು ಅದಾವು, ನೀವು ಮಾಡ್ಬೇಕಲ್ಲಿ ಸ್ವಂತ ಯೋಚನೆ ಮಾಡಿ ಮಾಡ್ಬೇಕು. ಯಾರು ಓದ್ತೀರಿ ಇದನ್ನ? ಯಾಸ್ಮಿನ್ ಓದಿ. The length of a rectangle is 4 centimeter more than its breadth. If the perimeter of the rectangle is 36 centimeter, find its length and breadth. ಇದನ್ನ ಕನ್ನಡದಾಗ ಹೇಳ್ತಿ? ಹಾ ರೀ. ಸರ್ ರೆಕ್ಟ್ಯಾಂಗಲ್ ಅಂದ್ರೆ ತ್ರಿಭುಜ ಅಲ್ರಿ? ರೆಕ್ಟ್ಯಾಂಗಲ್ ಅಂದ್ರೆ ಏನು? ಆಯತ. ಆಯ್ತಾ? ಆಯ್ತು. ಒಂದು ಆಯತದ ಎತ್ತರ, ಅದರ ಲೆಂತ್ ಅಂದ್ರೆ ಏನು? ಉದ್ದ. 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 ಒಂದು ಆಯತದ ಉದ್ದವು the length of a rectangle is 4 centimeter more than its breadth. breadth ಅಂದ್ರೆ ಏನು? ಬರ್ಕೊಡ್ರಿ ಇವೆಲ್ಲ ಶಬ್ದಗಳು. ರೆಕ್ಟ್ಯಾಂಗಲ್, ಆಯತ. ಇಮಿಡಿಯೇಟ್ಲಿ ನಾ ಹೇಳಿದ್ನಲ್ಲ ನಿಮ್ಗೊಂದು ಇದಕ್ಕೊಂದು ಸೆಪರೇಟ್ ಆಗಿ 100 ಪೇಜ್ ಬುಕ್ ಮಾಡ್ರಿ ಬೇಕಾದ್ರ ಅಂತ, ಅಥವಾ ನಿಮ್ ಬುಕ್ ನಾಗ ಕೊನೆ ಸೆಕ್ಷನ್ ಮಾಡ್ರಿ, ಇಲ್ಲ 100 ಪೇಜ್ ಸೆಪರೇಟ್ ಬುಕ್ ಮಾಡ್ರಿ ಟೆಕ್ನಿಕಲ್ ಶಬ್ದಗಳನ್ನ ಬರೀಲಿಕ್ಕೆ. ಇದು ಬಹಳ ಹೆಲ್ಪ್ಫುಲ್ ಆಗ್ತೈತಿ ನಿಮ್ಗೆ. ಬರ್ಕೊಡ್ರಿ ಪಟ ಪಟ ಪಟ. ರೆಕ್ಟ್ಯಾಂಗಲ್, ಆಯತ, ಲೆಂತ್ ಉದ್ದ, ಬ್ರೆಡ್ತ್ ಅಗಲ, ಪೆರಿಮೀಟರ್ ಏನು? ಸುತ್ತಳತೆ. ಇವೆಲ್ಲ ಏನ್ ಬಾಳ ಬರುದಿಲ್ಲ, ನಿಮ್ ಹಿಂಗೆ ಬರ್ಕೊಂತ ಹೋದ್ರಂದ್ರ ಬಾಳ ಅಂದ್ರ ಒಂದು 100 ಆಗ್ಬಹುದು ಅಷ್ಟ. ಬಟ್ ನಿಮ್ ನೋಡ್ಕೊಡೋದು ನಿಮ್ಗೆ ಎಲ್ಲಾ ಶಬ್ದಗಳು ಅರ್ಥ ಆಗ್ಬಿಡ್ತಾವ, ವಾಕ್ಯಗಳು ಅರ್ಥ ಆಗಕ್ ಚಲೋ ಆಗ್ತೈತಿ. ಪಿಯುಸಿದ ಅರ್ಧ ಕೆಲಸ ಮುಗಿತೈತಿ. ಸಾಧನಾ ತಪಸ್ಸಿಗಿದ್ದು ಈಸಿ ಆಗ್ಬಿಡ್ತೈತಿ, ಎಲ್ಲಾ ಈಸಿ ಆಗ್ಬಿಡ್ತೈತಿ. ಸೊ ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕ್ರಿ, ಶಬ್ದಗಳನ್ನ ಬಿಡಬೇಡ್ರಿ ಅಷ್ಟೇ. ಹೇಳಿ ಯಾಸ್ಮಿನ್ ಹೇಳಿ. ದ ಲೆಂತ್ ಆಫ್ ಅ ರೆಕ್ಟ್ಯಾಂಗಲ್ ಇಸ್ 4 centimeter more than its breadth. ಏನ್ ಹಿಂಗಂದ್ರ ಆಯತದ ಉದ್ದ, ಆಯತದ ಅಗಲವು ಅದರ ಉದ್ದದ 4ರಷ್ಟಿದೆ. 4 ಸೆಂಟಿಮೀಟರ್ ಹೆಚ್ಚೈತ್ರಿ. 4 ಸೆಂಟಿಮೀಟರ್ 4ರಷ್ಟಲ್ಲ, 4 ಸೆಂಟಿಮೀಟರ್ ಕಿಂತ ಹೆಚ್ಚೈತ್ರಿ. ಆಯತದ ಉದ್ದವು ಅಗಲಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಕರೆಕ್ಟ್. ಆಯತದ ಉದ್ದವು
ಅಂದ್ರೆ ಏನು? ಒಂದು ವೇಳೆ ಅದರ ಸುತ್ತಳತೆಯು ಆಯತದ ಸುತ್ತಳತೆಯು 36 ಸೆಂಟಿಮೀಟರ್ ಇದ್ದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಕರೆಕ್ಟ್. 4 ಪಟ್ಟು ಇಲ್ಲ ಇಲ್ಲಿ ಹೆಚ್ಚು, 4 ಸೆಂಟಿಮೀಟರ್ ಹೆಚ್ಚು. 4 ಸೆಂಟಿಮೀಟರ್ ಹೆಚ್ಚೈತ್ರಿ. ಹಾ, ಅಂದ್ರೆ ಫಾರ್ ಎಕ್ಸಾಂಪಲ್ ಅಗಲ ಏನಾದ್ರೂ 20 ಸೆಂಟಿಮೀಟರ್ ಇದ್ರೆ ಉದ್ದ ಎಷ್ಟಿರ್ತೈತಿ? 24. 24. ಕರೆಕ್ಟ್. 4 ಪಟ್ಟು ಅಂದ 80 ಯಾವಾಗ 4 ಪಟ್ಟು ಇರ್ತಿತ್ತು ಅದು 80 ಇರ್ತಿತ್ತು. ಹಂಗಿಲ್ಲ ಇಲ್ಲಿ. ಇದನ್ನ ಮಾಡ್ರಿ ನೋಡಿ ಎಲ್ಲಾರು. ಸರ್ ಸುತ್ತಳತೆ ಪರಿಧಿನೂ ಅನ್ಬೋದಲ್ಲ? ಕರೆಕ್ಟ್, ಪರಿಧಿ ಅನ್ಬಹುದು. ಆದ್ರೆ ಸರ್ಕಲ್ ನಾವು ಯೂಶಲಿ ಪರಿಧಿಯ ಶಬ್ದವನ್ನ ಬಳಸ್ತೀವಿ. ವೃತ್ತಕ್ಕೆ ಮಾತ್ರ ನಾವು ಪರಿಧಿ ಅಂತ ಬಳಸ್ತೀವಿ ಯೂಶಲಿ. ವೃತ್ತಕ್ಕೆ ಸುತ್ತಳತೆ ಅನ್ನೋದಿಲ್ಲ, ವೃತ್ತಕ್ಕೆ ಪರಿಧಿ ಅಂತೀವಿ. ಉಳಿದ ಆಕೃತಿಗಳಿಗೆ ನಾವು ಸುತ್ತಳತೆ ಅಂತ ಕರಿತೀವಿ ಅಷ್ಟೇ. ಅಫ್ಕೋರ್ಸ್, ಬಟ್ ಏನ್ ತಪ್ಪಿಲ್ಲ ಪರಿಧಿ ಅನ್ಬೋದು. ಇರ್ಬೋದ್ರಪ್ಪ. 19 15 ಅಂದಿದಿ. ಸುತ್ತಳತೆ ಎಷ್ಟಾತ್ ನೋಡು? 19 15 ಆದ್ರೆ ಹತ್ತೊಂಬತ್ತು 15 ಇರ್ಬೋದ್ರಪ್ಪ. ಚೆಕ್ ಮಾಡಿ ನೋಡು. 19 15 ಆದ್ಮೇಲೆ ಸುತ್ತಳತೆ ಎಷ್ಟ್ ಆಕೈತಿ? ಸರಿ, ಬ್ರೆತ್ 7 ರೀ, ಲೆಂತ್ 11 ರೀ. ಬ್ರೆಡ್ತ್ 7, ಲೆಂತ್ 11 ರೀ. ಜಾಹ್ನವಿ 16 20 ಅಂತ ಬರ್ದಿ ನೋಡು, ತಪ್ಪಾಗೈತಿ. ಸುತ್ತಳತೆ ಕನ್ನಡಿ ಜಾಹ್ನವಿ. ಹಂಗೊಂದು ಆಯತ ತೆಗಿ, ಸುತ್ತಳತೆ ನೋಡು. ಶಶಿಕಲಾ ನೀನೇ ನೋಡ್ಕೊ, ಚೆಕ್ ಮಾಡ್ಕೊ. ಪ್ರತೀಕ್ಷಾ, ಸುತ್ತಳತೆ ಹೆಂಗ್ ಕಂಡು ಹಿಡಿತಾರೆ ಆಯತದ್ದು ಎಲ್ಲ? ಮತ್ತೆ ವಾಪಸ್ ಹೇಳ್ಬೇಕು. ಮಾಡಿದ್ನಲ್ಲ ಇದನ್ನೆಲ್ಲ ನಾನು, ಸುತ್ತಳತೆ ವಿಸ್ತೀರ್ಣ ಎಲ್ಲ ಮಾಡಿದ್ನಲ್ಲ ಸ್ಟಾರ್ಟಿಂಗ್ ಬ್ರಿಡ್ಜ್ ಕೋರ್ಸ್ ಒಳಗ. ಅದೆಲ್ಲ ಮಾಡಿದೀವಲ್ಲ, ಯಾಕೆ ಹಂಗ ಆಕೈತಿ ಎಲ್ಲ ನೋಡಿವಲ್ಲ. ಸುತ್ತ ಅಳತೀವೋ ಎಲ್ಲಾ ಬಾಹುಗಳು ಎರಡಿರ್ತಾವ. ಕೂಡಿ ಡಬಲ್ ಮಾಡಿದ್ವಿ. ಬಸವರಾಜ್, ಏನ್ ಮಾಡಾಕತ್ತೀರ ನೋಡಿ, ಎಲ್ಲಾ ಗದ್ಲಾ ಎಷ್ಟು ಗದ್ಲಾ ಮಾಡಾಕತ್ತೀರಿ. ಎಲ್ಲರಿಗೂ ಬರ್ಬೇಕಿದು. ಯಾರಿಗ್ ಬರಾಕತ್ತಿಲ್ಲ ಅವ್ರು ಕೇಳ್ಬೇಕು ನನಗೆ ಏನ್ ಡೌಟ್ ಆಗತೈತಿ ಅಂತ ಹೇಳಿ. ಏನ್ ಡೌಟ್ ಬರತೈತಿ ನಿಮ್ಗ? ಏನ್ ಪ್ರಾಬ್ಲಮ್ ಆಗತೈತಿ? ಎಲ್ಲಿ ಸಮಸ್ಯೆ ಆಗತೈತಿ ಹೇಳ್ಬೇಕು. ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗೋದು? ಸರ್ ಸ್ಕ್ರೀನ್ ಕಾಣವಲ್ತ್ರಿ. ಸ್ಕ್ರೀನ್ ಕಾಣವತ್ತು. ಪಿನ್ ಮಾಡಲ್ಲ, ಹೋಗಿ ಪಿನ್ ಮಾಡು. ಇಲ್ಲ ಅದು ಪಿನ್ ಮಾಡಿದ್ರು ಆಗ್ಲಿಲ್ಲ ಅಂದ್ರೆ ರೀಜಾಯ್ನ್ ಆಗೋ ಅಷ್ಟೇ. ಸರಿ. ಉದ್ದ 7 ಸೆಂಟಿಮೀಟರ್, ಅಗಲ 11 ಸೆಂಟಿಮೀಟರ್. ಅದೇ ಕರೆಕ್ಟ್ ಐತಿ. 7 11 ರೀ. ಸರಿ 7 11 ರೀ. ರೈಟ್. ಬಟ್ ಯಾಕೆ ಕೆಲವೊಬ್ರದ್ದು ಬ್ಯಾರೆ ಬಂತು ನಂಗೆ ಅದು ಡೌಟ್. ಸ್ವಲ್ಪ ಮಂದಿದ್ ಯಾಕೆ ಬೇರೆ ಬರಾಕತ್ತೈತಿ? ಅವ್ರಿಗೆ ಏನ್ ಪ್ರಾಬ್ಲಮ್ ಆಗೈತಿ ಅವ್ರು ಹೇಳ್ಬೇಕಲ್ಲ. ಪ್ರಾಬ್ಲಮ್ ಆದವ್ರು ಕರೆಕ್ಟ್ ಇದಾವ್ರು ಅಂತ ಹೇಳಾಕತ್ತೈತಿ. ಉಳ್ದವ್ರು ನೀವು ಗಪ್ಪ ಕುಂತ್ರಂದ್ರ ನೀವೇ ಹಿಂದೆ ಉಳಿದ್ ಬಿಡ್ತೀರಿ ಆಮೇಲೆ. ಓಕೆ, ನೋಡ್ ಈಗ ಬಿಡಿಸ್ತೀನಿ. ಈಗ ಇದನ್ನ ಏನ್ ಮಾಡೋಣ? ಈಗ ಹೆಂಗಾಗೈತಿ ಇಲ್ಲಿ ಈ ತರ ಆಯತ್ತೈತಿ. ಇಲ್ಲಿ ದೊಡ್ಡ ಯಾವ್ದೈತಿ? ಲೆಂತ್ ಈಸ್ 4 ಸೆಂಟಿಮೀಟರ್ ಮೋರ್ ದನ್ ಬ್ರೆಡ್. ಅಂದ್ರೆ ಅಗಲ ಸಾಂದೈತಿ, ಲೆಂತ್ ಜಾಸ್ತಿ ಐತಿ. ಅದು ಸೊ
ಈ ಅಗಲಕ್ಕೆ ನಾನು ಯಾವಾಗ ಎಕ್ಸ್ ಅಂತ ತಗೋತೀನಿ, ಅವಾಗ ಉದ್ದ ಎಷ್ಟಾತ್ ನಂದು? X X plus plus 4. +4. ಹಾ, ನೆನಪಿರ್ಲಿ ಸುತ್ತಳತೆ ಅಂದ್ರ ಎಲ್ಲಾ ಬಾಹುಗಳ ಕೂಡಿಸಿದ್ದು. ಇದು 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 ಸೊ ಸುತ್ತಳತೆ ಅಂದ್ರೆ ಏನಾಕತಿ? ಈ ಲೆಂಗ್ತ್ ಪ್ಲಸ್ ಬ್ರೆಡ್ತ್ ಕೂಡಿಸಿ ಎರಡರಲ್ಲೇ ಗುಣಿಸ್ಬೇಕು. ಇದಕ್ಕೂ ಸುತ್ತಳತೆ ಅಂತ ಕರೀತಾರ. ಸೊ ಪೆರಿಮೀಟರ್ is equal to ಏನು? 2 times L plus B. 2B. 2L plus 2B. ಇದು ಯಾಕಂದ್ರೆ ಗೊತ್ತೈತೆ ಎಲ್ಲರಿಗೂ? Yes, sir. ಗೊತ್ತಿತ್ತು. Therefore ನಾ ಏನ್ ಮಾಡ್ತೇನೆ ಈಗ? 2 times x plus x plus 4 ಇದು ಪೆರಿಮೀಟರ್ ಆಯ್ತು, ಹೌದಲ್ಲ? 2 times ಒಂದು x ಐತಿ, ಇನ್ನೊಂದು x plus 4 ಐತಿ. ಇದೆಲ್ಲಾ ಕೂಡಿಸಿದಾಗ ಏನಾಕತ್ತಲ್ಲ, ಈ x ಮತ್ತೆ x plus 4 ಕೂಡಿಸಿದಾಗ ಎಷ್ಟಾಕತ್ತ ಅದನ್ನ ಡಬಲ್ ಮಾಡ್ಬೇಕು. ನಾನು ಇಲ್ಲೊಂದ್ ಇರ್ತೈತಿ, ಇದು x ಇರ್ತೈತಿ, ಇದು x plus 4. This will be equal to ಪೆರಿಮೀಟರ್ ಎಷ್ಟೈತಿ ನಮ್ದು ಕೊಟ್ಟಿದರು? 36 centimeter. So 2 into 2x ನೋಡಲ್ಲಿ ಸಿಂಪ್ಲಿಫಿಕೇಶನ್ ಹೆಲ್ಪ್ ಆಕೈತಿ ನಮಗೆ. x plus x ಎಷ್ಟಾಯ್ತು? 2x plus 4 is equal to 36. 2 into 2x 4x 4x. plus 2 into 4 8 is equal to 36. Therefore 4x equal to 36 minus 8. 36 minus 8 ಎಷ್ಟಾಕತಿ? 28. 28. Therefore x is equal to 28 divided by 4 is equal to ಎಷ್ಟು? 7. 7 centimeter. ಸೊ ಹಂಗಂದ್ಮೇಲೆ ಇದೇನಾಯ್ತು, ನಮ್ಗೆ ಆನ್ಸರ್ ಸಿಕ್ತು ನೋಡ್ರಿ. ಇದು 7 ಸೆಂಟಿಮೀಟರ್. ಇದು ಎಷ್ಟಾಯ್ತು? Length ಇದು 11. 11 ಸೆಂಟಿಮೀಟರ್ ಆಯ್ತು. ಈಗ ಸುತ್ತಳತೆ ನೋಡ್ರಿ ಬೇಕಾರೆ 7 plus 11 plus 7 plus 11 ಎಷ್ಟಾಗ್ತದೆ? 36. ತಾಳೆ ನೋಡಿದಾಗ ಇದು ಕರೆಕ್ಟ್ ಆಗಿ. ಯಾಕೆ ಕಷ್ಟ ಆಯ್ತು, ಯಾಕೆ ಬ್ಯಾರೆದು ಬಂತು ಉತ್ತರ ಕೆಲವೊಬ್ಬರಿಗೆ? ಅವ್ರು ಹೇಳ್ಬೇಕು. ನಾನು ಅದು ನನಗೆ ಇಂಟ್ರೆಸ್ಟಿಂಗ್. ಏನಾಗತೈತಿ, ಯಾಕೆ ತಪ್ಪಿತು? ಬಹಳ ಮಂದಿ ತಪ್ಪು ಉತ್ತರ ಬರ್ದ್ರಿ. ಸುತ್ತಳತೆ ಗೊತ್ತಿಲ್ಲೋ, ಏನಾಯ್ತು? ಸ್ವಲ್ಪ ನೀವು ಕೇಳ್ಕೊರಲ್ಲ ನೋಡೋಣ, ಅಥವಾ ನನಗರ ಹೇಳ್ರಿ. ಈಗ ಅರ್ಥ ಆಯ್ತು? ಹಾ, ಏನ್ ತಪ್ಪು ಮಾಡಿದ್ರಿ? 30 ಇಟ್ಕೊರೋದ್ ಬಿಟ್ರಿ 36 ಇಡೋದ್ ಬಿಟ್ರಿ 30 ಇಟ್ಟಿದ್ರಿ, ಅದಕ್ಕಲ್ಲ. ಓ ಹಂಗಾಗಿ ಓಕೆ, ದ್ಯಾಟ್ ಈಸ್ ಓಕೆ. ಹಂಗಾಗಿದ್ರೆ ಯೂಶುವಲಿ ನಾನು ತಪ್ಪ ಅನ್ನಂಗಿಲ್ಲ, ಅದಕ್ಕೆ ಬೈ ಮಿಸ್ಟೇಕ್ ಅದು ನೀವು ಬರ್ಬೇಕು ಅಷ್ಟೇ. ಓಕೆ, ಬಟ್ ನೀವೇನಾದ್ರು ಸುತ್ತಳತೆಗನ ನೀವು ಕೆಲವೊಬ್ರು ಏನ್ ಮಾಡಿದಾರೆ ಗೊತ್ತೈತಿ? ನನಗೆ ಗೊತ್ತಾಯ್ತು, ನಾನು ಆನ್ಸರ್ ನೋಡಿ ಗೊತ್ತಾಯ್ತು ನನಗೆ. ಸುತ್ತಳತೆ ಏನ್ ಮಾಡಿದಾರೆ, ಬರೀ ಉದ್ದ ಪ್ಲಸ್ ಆಗಲ್ಲ ಅಷ್ಟೇ ಮಾಡ್ಕೊಂಡಿದೆ. ತಪ್ಪು. ಹೆಂಗ ಸುತ್ತಳತೆ ಅಂದ್ರೆ ನೋಡ್ರಿ, ಕನ್ನಡದ ಶಬ್ದ ಎಷ್ಟ್ ಚಂದ ಐತಿ. ಸುತ್ತಳತೆ ಅದು ಉದ್ದ ಪ್ಲಸ್ ಆಗಲ್ಲ ಅಷ್ಟೇ ಹೆಂಗ ಆಕತಿ? ರೈಟ್.
ಬಂತ ಎಲ್ಲಾರ್ದು? ಈಗ ಟೈಪ್ ಮಾಡಕತ್ತಾರ ಎಲ್ಲಾರು 91 85 ಅಂತ. ಓಕೆ, ಏನ್ ಮಾಡ್ಕೊಡ್ರಿ ಇಲ್ಲೇ? ಎಲ್ಲಾರಿಗೂ ಬರ್ಬೇಕಿದು. ಯಾವ್ದಕ್ಕೆ ಎಕ್ಸ್ ಅಂತ, ಇದಕ್ಕೆ ಯಾವ್ದಕ್ ತಗೊಳ್ಳಿ ನಾನು ಚರಾಕ್ಷರವನ್ನ? ಬ್ರೆಡ್. ಬ್ರೆಡ್ ತಕ್ಕಲ್ಲ, ಸಣ್ಣದ ಯಾವ್ದು? ಲೆಂತ್ ಸಣ್ಣದೈತಿ. ಬ್ರೆಡ್ ಸಣ್ಣದೈತ್ರಿ. ಬ್ರೆಡ್ ಸಣ್ಣದೈತ್ರಿ. ಯಾಕಂದ್ರೆ ಲೆಂತ್ ಆಫ್ ಎ ರೆಕ್ಟಾಂಗಲ್ ಈಸ್ 5 ಸೆಂಟಿಮೀಟರ್ ಮೋರ್ ದ್ಯಾನ್ ಟ್ವೈಸ್ ಆಫ್ ಇಟ್ಸ್ ಬ್ರೆಡ್. ಅಂದ್ರೆ ಆಯತದ ಅಗಲದ 2 ಪಟ್ಟಕ್ಕಿಂತ 5 ಸೆಂಟಿಮೀಟರ್ ಜಾಸ್ತಿ ಅದರ ಉದ್ದ ಐತಿ. ಆಯತದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 5 ಸೆಂಟಿಮೀಟರ್ ಜಾಸ್ತಿ ಐತಿ. ದುಪ್ಪಟ್ಟಕ್ಕಿಂತ 5 ಸೆಂಟಿಮೀಟರ್ ಜಾಸ್ತಿ ಐತಿ. ಈ ವಾಕ್ಯ ಅರ್ಥ ಆಗ್ಬೇಕು. The length of a rectangle is 5 centimeters more than what? More than its breadth ಅಲ್ಲ, more than twice of its breadth. ಸೊ ಅಗಲ ಸಾಂದ್ ಐತಿ. ಇದಕ್ಕೆ ನಾನು y ಅಂತ ಕರ್ಕೋತೇನೆ. ಇದಕ್ಕೆ ಎಂತ ಕರ್ಕೋತೇನೆ ನಾನು? y ಅಂತ ಕರ್ಕೋತೇನೆ. ಹಂಗಂದ್ಮೇಲೆ ಇದು ಎಷ್ಟಾಯ್ತು? ಇದರ 2 ಪಟ್ಟಕ್ಕಿಂತ 5 ಸೆಂಟಿಮೀಟರ್ ಜಾಸ್ತಿ ಆಯ್ತು. ಹೆಂಗ್ ನೋಡ್ರಿ, ಕನ್ನಡದಾಗ ಹೆಂಗಂತಲ್ಲ ಹಂಗ ಬರಿಬಹುದು ನಾನು ಬೀಜೋಕ್ತಿಯನ್ನ. 2 ಪಟ್ಟಕ್ಕೆ ಬಹಳ ಈಸಿ, ಇದು ಆಟ ಇದ್ದಂಗ ಐತಿ. ಇದು 2 ವಾಯದಕ್ಕಿಂತ 5 ಸೆಂಟಿಮೀಟರ್ ಜಾಸ್ತಿ ಅದರ ಪ್ಲಸ್. ಇದು ಅರ್ಥ ಆಯ್ತು? ಇನ್ನ ಸುತ್ತಳತೆ 550 ಸೆಂಟಿಮೀಟರ್ ಅಂತ ಕುಡಿತಾರೆ. ಸುತ್ತಳತೆ ಹೆಂಗ್ ತೆಗಿತೆ ನಾನು? ವಾಯ ಪ್ಲಸ್ 2y ಪ್ಲಸ್ 5 ಪ್ಲಸ್ y ಪ್ಲಸ್ 2y ಪ್ಲಸ್ 5. ಹೌದಿಲ್ಲ? ಹೌದು. ಇದು ಎದಕ್ ಸಮ ಐತಿ ಕೊಟ್ಟಿದಾರ ಅವರು? 550 ಸೆಂಟಿಮೀಟರ್. ಯಾಕ ಇದು y ಐತಿ ನೆನಪಿರ್ಲಿ. ಇದು 2y ಪ್ಲಸ್ ಆಯತ ಇರೋದ್ರಿಂದ ಅಭಿಮುಖ ಬಾಹುಗಳು ಸಮ ಇರ್ತಾವ. ಈಗ ಇವನ್ನೆಲ್ಲ ಸಂಕ್ಷಿಪ್ತ ಮಾಡೋಲ್ಲ. ಈಗ y 2y y ಎಲ್ಲ ಎಷ್ಟಾಗ್ತದೆ? 1y 2y 3y 3y 1 4y 4y 2 ಪ್ಲಸ್ 5 ಪ್ಲಸ್ 5 550. Therefore 6y equal to 540. ಏನ್ ಮಾಡಿದ್ ನಾನು? ತಕಡ್ಯಾಗ ಈ ಕಡೆಯಿಂದನು 10 ಕಳದ್ನಿ, ಈ ಕಡೆಯಿಂದನು 10 ಕಳದ್ನಿ. ಆಮೇಲೆ y ಈಕ್ವಲ್ ಟು ಎಷ್ಟಾಯ್ತು? 540 by 2 ಹಾ 90 ಬರ್ತೈತಿ. ಸೊ ಇದು 90 ಸೆಂಟಿಮೀಟರ್ ಆಯ್ತು. ಇದು ಎಷ್ಟಾಯ್ತು ಹಂಗಾರ? 92 18 180 ಪ್ಲಸ್ 185. ಸೊ ಇದು 90 ಸೆಂಟಿಮೀಟರ್ ಆಯ್ತು. ಇದು ಎಷ್ಟಾಯ್ತು? 185 ಸೆಂಟಿಮೀಟರ್ ಆಯ್ತು. ಎಲ್ಲಾ ಕುಡಿಸ್ ನೋಡ್ರಿ 550 ಆಗಿರ್ತದೆ. ರೈಟ್? Yes, sir. ಓಕೆ. ಈಗ ಈ ಸಮೀಕರಣ ನೋಡ್ರಿ, ಇಲ್ಲೊಂದ್ ಸ್ವಲ್ಪ ಕೆಲವೊಬ್ರು ಹುಡುಗರಲ್ಲಿ ಇದನ್ನ ಬಿಡಿಸ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋತಾರೆ. ಏನ್ ಮಾಡ್ಕೋತಾರ ಅಂದ್ರ, ಈಗ ಇದೈತ್ಲ ಇದನ್ನ ತೆಗಿತ್ ನೋಡ್ರಿ. ಇದೆಲ್ಲ ಬರ್ಕೊಂಡ್ರೆ ಎಲ್ಲಾರು ತೆಗಿಲಿದ್ನ? ಈಗ ಈ ತರದ್ ಒಂದ್ ಐತಪ್ಪ. ಈಗ ಏನೈತಿ? ಈಗ 6y ಪ್ಲಸ್ 10 ಇಸ್ ಈಕ್ವಲ್ ಟು 550 ಐತಪ್ಪ. ಈಗ ಕೆಲವೊಬ್ರು ಹುಡುಗರಿಗೆ ಕನ್ಫ್ಯೂಷನ್ ಆಕೈತಿ. ಏನಂತ? ಗುಣಾಕಾರ ಇದ್ದಿದ್ ಈ ಕಡೆ ಹೋದ್ರ ಭಾಗಾಕಾರ ಆಕೈತ್ರಿ, ಪ್ಲಸ್ ಇದ್ದಿದ್ ಈ ಕಡೆ ಹೋದ್ರ ಮೈನಸ್ ಆಕೈತ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಏನ್ ಮಾಡ್ಕೊಂಡ್ಬಿಡ್ತಾರ? ಒಮ್ಮೆ ಈ ಗುಣಾಕಾರ ಇಲ್ಲ ಐತಪ್ಪ ಇದನ್ನಂತ ತಿಳ್ಕೊಂಡು ಏನ್ ಮಾಡ್ಕೊಂಡ್ಬಿಡ್ತಾರು? y ಪ್ಲಸ್ 10 ಇಲ್ಲಿ ಇಟ್ಕೊಂಡು
ಈ ಗುಣಾಕಾರನ ಈ ಕಡೆ ತಗೊಂಡ್ಬಿಡ್ತಾರ 550 ಭಾಗಾಕಾರ 6. ಇದು ತಪ್ಪಿದು ಯಾಕೆ ಅದು ತಪ್ಪಿದು ಕೂಡಿದ್ದನ್ನ ಕೂಡ್ಸಿದ್ದನ್ನ ಬೆಳೆಸ್ಬೇಕು. ಯಾಕೆ ತಪ್ಪಿದು? ರಾಕ್ಷರ್ ಬಿಟ್ ಫಸ್ಟ್ ಅಂಕಗಳನ್ನ ಎಲ್ಲ ಸಪ್ರೇಟ್ ಮಾಡೋದ್ರಿ ಮತ್ತೆ ಸಪ್ರೇಟ್ ಇರ್ತಿತ್ರಿ 10 ROI ಎಷ್ಟಂತ ಗೊತ್ತಿಲ್ಲ ಸರ್, ನಮ್ಗೆ ROI ಎಷ್ಟಂತ ಗೊತ್ತಿಲ್ಲ. ಅದಕ್ಕೆ 10 ಕೂಡ್ಸಿ ಅಂತ 6 ಮಿತಿ ತಗೊಂಡ್ರ ಲೆಕ್ಕ ಕಟ್ಕೋತೀವಿ. ನಾವ್ ಮೊದಲ ಸಂಖ್ಯೆ ಇದನ್ನ ತಗೋಬೇಕ್ರಿ. ತಗೋಬೇಕ್ರಿ. ಹಂಗೇನಿಲ್ಲ, ಈಗ ಹಿಂಗೂ ಇರ್ಬೋದು, ಎರಡು ಚರಾಕ್ಷರ ಇರ್ಬೋದು. XY plus Z is equal to 100 ಐತೆ ಅಂತ ತಿಳ್ಕೊರಿ. ಮೈನಸ್ ಜೆಡ್ ಮಾಡ್ಕೋಬೇಕು. ಅಥವಾ ಈ ಕಡೆ ಸಹಿತ ಒಂದು ಈ ಕಡೆ ಒಂದು A ಅಂತ ಐತೆ. ಓಕೆ, ಸೊ ಈಗ ನಾನು ಮೊದಲು X ಅನ್ನ ಈ ಕಡೆ ತಗೊಳ್ಳೋ, Z ಅನ್ನ ಈ ಕಡೆ ತಗೊಳ್ಳೋ? ಜೆಡ್ ತಗೋಬೇಕ್ರಿ. ಜೆಡ್ ತಗೋಬೇಕ್ರಿ. ಇಂಟು ಇದ್ದು ಆಮೇಲೆ ಇದ್ ಮಾಡ್ಕೊರೋದ್ರಿ. ಫಸ್ಟ್ ಅವು ಪ್ಲಸ್ ಕೂಡ್ಸಾಕ್ ಬರಂಗಿಲ್ರಿ ಅದ್ರೊಳಗ್ರಿ. ಅದ್ ಸಪ್ರೇಟ್ ಇದ್ದಂಗಿಲ್ರಿ, ಅದಕ್ಕೆ ಇದ್ ಮತ್ತೆ ಸಪ್ರೇಟ್ ಮಾಡೋದು. ಓಕೆ ಇಲ್ಲಿ ನೋಡ್ರಿ, ಈಗ ನೀವು ಒಂದ್ ಸಣ್ಣ ಡಬ್ಬಿ ಐತಿ. ಇದನ್ನ ಇನ್ನೊಂದು ದೊಡ್ಡ ಡಬ್ಬಿ ಒಳಗೆ ಇಳಿಸಿದಾರೆ. ಈಗ ಇದನ್ನ ಇನ್ನೊಂದು ದೊಡ್ಡ ಡಬ್ಬಿ ಒಳಗೆ ಇಳಿಸಿದಾರೆ. ಈಗ ಇದನ್ನ ಇನ್ನೊಂದು ದೊಡ್ಡ ಡಬ್ಬಿ ಒಳಗೆ ಇಳಿಸಿದಾರೆ. ಈಗ ನನಗೆ ಇದನ್ನ ಬಿಚ್ಚಬೇಕು. ಎಲ್ಲಿಂದ ಬಿಸಿಲು? ನಾನು ಅದಕ್ಕೆ ಈ ಡಬ್ಬಿಯಿಂದ ಬಿಸಿಲು ಏನ್ ಈ ಡಬ್ಬಿಯಿಂದ ಬಿಸಿಲು? ಯಾವ ಡಬ್ಬಿ ಲಾಸ್ಟ್ ಹಾಕಿರ್ತೇವಲ್ಲ ಅದನ್ನ ಮೊದಲು, ಆಮ್ಯಾಗ ನೆಕ್ಸ್ಟ್ ಯಾವ್ದು ಹಾಕಿರ್ತೇವಲ್ಲ ಅದ್ರೊಳಗಿರ್ತಲ್ಲ ಅದನ್ನ ಒಂದು ಕ್ರಮವಾಗಿ ನಾವ್ ಏನ್ ಮಾಡ್ತೇವೆ? ಲಾಸ್ಟ್ ಹಾಕಿದ ಕವಚವನ್ನ ಫಸ್ಟ್ ತೆಗಿತೀವ್ರಿ. ಲಾಸ್ಟ್ ತೆಗಿತೀವ್ರಿ. ಓಕೆ, ಈಗ ನಾವೊಂದು ಹೇಳ್ತೇನೆ. ಈಗ ನಾವೊಂದು ಮನುಷ್ಯನಾಗ ಒಂದು ಸಂಖ್ಯೆ ಇಟ್ಕೊಂಡಿದ್ದೇನೆ, ಅದನ್ನ 2ರಲ್ಲೇ ಗುಣಿಸಿದ್ದೇನೆ, ಅದಕ್ಕೆ ನಾನು 10 ಕೂಡಿಸಿದ್ದೇನೆ. ಒಂದು ನಿಮಿಷ ಕೇಳ್ಕೊರಿ. ಈಗ ಒಂದ ಮನುಷ್ಯನಾಗ ಸಂಖ್ಯೆ ಇಟ್ಕೊಂಡಿದ್ದೀನಿ, ಅದನ್ನ ನಾನು ಮೊದಲು ಏನ್ ಮಾಡಿದ್ದೇನೆ? 2ರಲ್ಲೇ ಗುಣಿಸಿದ್ದೇನೆ. ಈ ಬಂದ ಸಂಖ್ಯೆಗೆ ನಾನು ಏನ್ ಮಾಡಿದ್ದೇನೆ? 10 ಕೂಡಿಸಿದ್ದೇನೆ. ಆವಾಗ ಉತ್ತರ ಬಂದೈತಿ 20 ಬಂದೈತಿ ಅಂತ ಹೇಳ್ತೇನೆ. ಮೊದಲು ನೀವು ಯಾವ್ದನ್ನ ರಿವರ್ಸ್ ಮಾಡ್ಕೋತೀರಿ? ರಿವರ್ಸ್ ಮಾಡ್ಕೊಂಡು ಹೇಳ್ಬೋದು. ಯಾಕೆ ಮೊದಲು 10 ರಿವರ್ಸ್ ಮಾಡ್ಕೊಂಡ್ರಿ? 10 ಯಾಕೆ ಮೊದಲು? ಎಕ್ಸ್ ಬೆಲೆ ಚೇಂಜ್ ಆಗ್ತಾ ಕರೆಕ್ಟ್. ಮೊದಲು ನಾನು ಮನಸ್ಸಿನಾಗ ಇಟ್ಕೊಂಡ ಸಂಖ್ಯೆಯನ್ನ ಡಬಲ್ ಮಾಡಿದ್ದೇನೆ, ಅದಕ್ಕ 10 ಕೂಡ್ಸಿದ್ದೇನೆ, ಆವಾಗ ಉತ್ತರ 20 ಬಂದೈತಿ. ಸೊ ನಾನ್ ಏನ್ ಮಾಡ್ತೇನೆ? 20ರೊಳಗೆ ಮೊದ್ಲು ಏನ್ ಮಾಡ್ಕೋತೇನೆ? 10ನ್ನ ಕಳ್ಕೊತೇನೆ. ಅವಾಗ ಏನ್ ಸಿಗ್ತೈತಿ ನನಗ? ನಾ ಡಬಲ್ ಮಾಡಿದ್ನಲ್ಲ ಅಷ್ಟು ಸಿಗ್ತೈತಿ. ಅದನ್ನ ಅರ್ಧ ಮಾಡ್ಕೋತೇನೆ, ಅವಾಗ ನಾನು ಮನಸ್ಸಿನಾಗ ಇಟ್ಕೊಂಡಂತ ಸಂಖ್ಯೆ 5 ಅನ್ನೋದು ಗೊತ್ತಾಗ್ತದೆ. ಸೊ ನೀವು ಮಾಡಿದ್ರಲ್ಲ ಅವಾಗ, ನಾನು ಒಂದ್ ಮನಸ್ಸಿನಾಗ ಇಟ್ಕೋರಿ, ಹಿಂಗ್ ಮಾಡ್ರಿ ಅವಾಗ ನಾನು ರಿವರ್ಸ್ ಕ್ರಿಯೆ ಮಾಡ್ಕೊಂತ ಹೋಗ್ಬೋದು. ಏನ್ ನೀವು ಮಾಡಿರ್ತಲ್ಲ ಅದನ್ನ ರಿವರ್ಸ್ ಕ್ರಿಯೆ ಮಾಡ್ಕೊಂತ ಹೋಗ್ಬೋದು. ನಾನು ಮಾಡ್ಕೊಂಡು ಸೊ ಮೊದ್ಲು ಏನ್ ಮಾಡ್ಬೇಕು? ನಾನು ಇಲ್ಲೇನ್ ಮಾಡ್ಬೇಕು? ಈ ತರ ಇತ್ತಪ್ಪ, ಈಗ ಅಂದಿತ್ತಲ್ಲ 6x + 10 = 550. ಸೊ ಇಲ್ಲಿ ಏನಾಗೈತಿ? ಮೊದಲ ಎಕ್ಸ್ ಅನ್ನ 6 ಪಟ್ಟು ಮಾಡೈತಿ. ಅದಕ್ಕೆ 10 ಕೂಡ್ಸೈತಿ, ಆವಾಗ 550 ಅದ್ರ ಹೇಳಿಕೆ ಇದೆ. ಸೊ ಮೊದಲ ಏನ್ ಮಾಡ್ಕೋಬೇಕು? 2 ಕಡೆ 10ನ್ನ ಕಳಿತೇನೆ. ಈ ಕಡೆನೂ 10 ಕಳಿತೇನಿ. ಸಮ ಪರಿಮಾಣಗಳಿಂದ ಸಮ ಅಂಶಗಳನ್ನ ತೆಗೆದ್ರೆ ಸಮಾನ ಉಳಿತಾವ. ಸೊ ಈ ಕಡೆನೂ 10 ಕಳಿತೇನೆ. ಈಗ ನೋಡ್ರಿ, ಇದು 10 ಹೋಯ್ತು. 6x = 540 ಆಯ್ತು. ಈಗ ನೋಡ್ರಿ, ಈಗ ನನಗೂ ಇಲ್ಲಿ 6 × x 540 ಆಗೈತಿ ಅಂದ್ಮೇಲೆ ನಾ ಏನ್ ಮಾಡ್ಬೇಕು? ಇಲ್ಲೇನ್ ಮಾಡ್ತೀನಿ? ಈ ಕಡೆನೂ 6ರಲ್ಲೇ ಭಾಗಿಸ್ತೀನಿ. ಈ ಕಡೆನೂ ಏನ್ ಮಾಡ್ತೀನಿ? 6ರಲ್ಲೇ ಭಾಗಿಸ್ತೀನಿ. ಈ ಕಡೆನೂ ಏನ್ ಮಾಡ್ತೀನಿ?
ಆರ್ಲೆ ಇದು ಹೋಯ್ತು 6 9 54 90. ಸೊ ಅದನ್ನ ನಾವ್ ಏನಂತೀವಿ ಈ ಕಡೆ ತಗೊಂಡ್ ಹೋಗೋದು ಅಂತ ಅಂತೀವಿ. ಈ ಕಡೆ ತಗೊಂಡೇನು ಹೋಗಂಗಿಲ್ಲ ನಾವು ಇದನ್ನೇನು ಈ ಕಡೆ ತಗೊಂಡ್ ಹೋಗಂಗಿಲ್ಲ. ನಾವೇನ್ ಮಾಡಾಕತ್ತೀವಿ, ಇದರ ವಿರುದ್ಧ ಕ್ರಿಯೆಯನ್ನು ಮಾಡಿ 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 ಆ ಎನ್ವೆಲಪ್ ಗಳನ್ನ, ಆ ಕವಚಗಳನ್ನ, ಆ ಬಾಕ್ಸ್ ಗಳನ್ನ ಬಿಚ್ತಾ ಹೋಗ್ತಾವೆ. ಬಿಚ್ಚಿ 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 ತಕಡಿ ಒಳಗ ಕಡೆ ಬರೀ ಎಕ್ಸ್ ಅಷ್ಟೇ ಉಳಿಬೇಕು, ಹಂಗ್ ಮಾಡ್ತೇವೆ. ಆದ್ರೆ ಹಂಗ್ ಮಾಡ್ಬೇಕಾತಂದ್ರ ನಾವು ಎಡಭಾಗಕ್ಕೆ ಯಾವ ಕ್ರಿಯೆ ಮಾಡಿರ್ತೇವೋ ಬಲಭಾಗಕ್ಕೂ ನಾವು ಅದೇ ಕ್ರಿಯೆಯನ್ನು ಮಾಡ್ಬೇಕು. ಬಲಭಾಗಕ್ಕೂ ನಾವು ಅದೇ ಕ್ರಿಯೆಯನ್ನು ಮಾಡ್ಬೇಕು. ಇನ್ನ ಈ ಕವಚಗಳನ್ನ ಬಿಚ್ಚೋ ಕ್ರಮ ಹೆಂಗಿರ್ಬೇಕು, ಯಾವ್ದು ಲಾಸ್ಟ್ ಹಾಕಿತ್ತಲ್ಲ ಅದ್ರ ವಿರುದ್ಧ ಇದಾಗಿರ್ಬೇಕು. ಉದಾಹರಣೆಗೆ ಇಲ್ಲೊಂದು ಕಾಂಪ್ಲೆಕ್ಸ್ ಅನ್ನ ಕೊಡ್ತೇನೆ ನಾನು, ನೀವು ಇದನ್ನ ಹೆಂಗ್ ಬಿಚ್ತೀರಿ ನೋಡೋಣ. So let me see 2 right into x plus ಇದು ಹಿಂಗ ಬಿಚ್ಕೊಂತ ಹೋಗೋದು. ಇದನ್ನ ಸಂಕ್ಷಿಪ್ತ ಮಾಡಲ್ದಾನ ಬಿಚ್ಕೊಂತ ಹೋಗ್ಬೇಕು ನೋಡೋಣ. ಬಿಚ್ಕೊಂತ ಹೋಗಿ 3 into bracket right ಹಂಗ ಬಿಚ್ಚಿ ಮಾಡ್ಬೇಕು. ನಿಮ್ದು 2x minus 4 is equal to 2x minus 4 is equal to, let us say whatever it is, let's say it is 50. ಇದನ್ನ ನೀವು ಹೆಂಗ ಮಾಡ್ತೀರಿ? ಫಸ್ಟ್ ಎರಡು ಕಡೆ 12 ಮೈನಸ್ ಮಾಡೋದ್ರಿ. ಇಂಟು ಮಾಡ್ಕೊಬೇಕ್ರಿ. ಮತ್ತೆ 2x minus 4 ಗೆ ಇಂಟು ಮಾಡ್ಕೊಬೇಕ್ರಿ. 12 ಮಾಡೋದ್ರಿ. ಆಮೇಲೆ 6x plus 2x ಕೂಡ್ಸೋದ್ರಿ. ಓಕೆ, ಮೊದ್ಲೇನ್ ಮಾಡ್ಲಿ ನಾನು? ಬ್ರಾಕೆಟ್ ಬರ್ಸ್ಕೋಬೇಕು. ಏನ್ ಮಾಡ್ಕೊಳ್ಳಿ ಇದನ್ನ? 6x ಬ್ರಾಕೆಟ್ ತೆಗಿಬೇಕು. 6x ಮತ್ತೆ 3 ಹಾಕ್ಲೆ 12 ಮೈನಸ್ 12 minus 12 ಈಕ್ವಲ್ ಟು 50. 6x ಬಿಡಿಸ್ಕೊಬೇಕು. 8x ಈಗ ಅದು minus 12 ಇದ್ರೆ plus 12 ಮಾಡ್ಕೊರೋದು. ಈ ಕಡೆ ರೀ ಮೈನಸ್ 12 ಈ ಕಡೆ ತಗೊಂಡ್ಬರೋದ್ರಿ. ಎರಡು ಕಡೆ 12 ಪ್ಲಸ್ ಮಾಡ್ಬೇಕು. ಡಿಗ್ರಿ 6x 2x ಕೂಡ್ಸ್ಬೇಕ್ರಿ. ಆಮೇಗ 6x plus 8x x equal to 8 ತಗೊಂಡ್ಬರ್ಬೇಕು, ಭಾಗಿಸ್ಬೇಕ್ರಿ. x equal to 62/8 ರೀ. 31 ಹೌದಿಲ್ಲ? 7.5. ಸೊ ಯಾವಾಗೂ ಇದನ್ನ ಕ್ರಿಯೆಗಳನ್ನ ಮಾಡ್ಬೇಕಾದ್ರ ಈ ತರ ಇತ್ತಪ್ಪ ನಿಮಗ. ಸೊ ax plus b equal to c ಇತ್ತಂದ್ರ ಏನ್ ಮಾಡ್ಕೋಬೇಕು ನಾವು? ಮೊದಲ ಈ ಪ್ಲಸ್ ಬಿ ನ ಒಯ್ದು ಆಮೇಲೆ a ಅನ್ನ ಕ್ಲಿಯರ್ ಐತಿದು? Yes sir. ಸಪೋಸ್ ಹಿಂಗಿತ್ತಂದ್ರ ಅವಾಗ ಏನು ಹೋಯ್ತಿದ್ರಿ? ಮೊದ್ಲು ಇಂಟು ಮಾಡ್ಕೋತೀವಿ. ಡಿವೈಡ್ ಮಾಡ್ಕೊಳ್ಳೋದ್ರಿ. ಆಮೇಲೆ ಪ್ಲಸ್ ಮಾಡೋದ್ರಿ. ತಪ್ಪಿಲ್ಲ ಇದು, ತಪ್ಪಲ್ಲ ಇದು. ಕ್ಲಾಸ್ ಮುಗಿತು. ಲಾಸ್ಟ್ ಬರುತ್ತೆ ರೀ. ಉದಾಹರಣೆಗೆ ತೋರಿಸ್ತೇನೆ ನೋಡ್ರಿ. ಈಗ 2 into bracket x plus 3 is equal to 2 into x plus 3 is equal to suppose 20 ಅಂತ ತಿಳ್ಕೊರಿಗೆ. ನಾ ಈ 2 ಈ ಕಡೆ ಒಯ್ಬೋದೋ ಇಲ್ಲೋ? ಒಯ್ಬೋದ್ರಿ. ಎರಡು ಕಡೆ ಯಾಕೆ ಎರಡು ಕಡೆ ಏನ್ ಮಾಡ್ತೇನೆ? ಯಾಕಂದ್ರೆ ಇಲ್ಲಿ ಸೈಡ್ ಎರಡರಲ್ಲೇ ಭಾಗಿಸ್ತೀನಿ, ಇಲ್ಲಿ ಎರಡರಲ್ಲೇ ಭಾಗಿಸ್ತೀನಿ, ಎರಡು ಹೋಗುತ್ತೆ. ಸೊ x plus 3 equal to 10 ಆಗಿ 10. So x is equal to 7. ಹಾಕಿ ನೋಡ್ರಿ, ಕರೆಕ್ಟ್ ಆಕೈತಿ. ರೈಟ್? 7 plus 3 10 10 10 into 2 equal to 20 ಆಕೈತಿ. ಸೊ ಯಾರೋ ಇದಕ್ಕೆ ಒಪ್ಲಿಲ್ಲ, ಕರೆಕ್ಟ್ ಐತಿ ಇದು. ಓಕೆ, ಸೊ ಇಷ್ಟು ಸಾಕು ಇವತ್ತಿನ ಕ್ಲಾಸ್ ಒಳಗ. ನಾನು ನಿಮ್ಗ ಅಸೈನ್ಮೆಂಟ್ ಅನ್ನ ಕಳಿಸ್ತೇನೆ. ಎಷ್ಟು ಅಸೈನ್ಮೆಂಟ್ ಆಗಿದಾವ ನಿಮಗೀಗ? 2 ಅಸೈನ್ಮೆಂಟ್ ಆಗಿದಾವಲ್ಲ?